ದಿನಗಳಿಂದಲೂ ಕೂಡ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಈಗ ಜೈಲಿನ ಊಟ ಸರಿ ಬರ್ತಾ ಇಲ್ಲ ಅಂತ ಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೊ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಹಾಗಾದ್ರೆ ಜೈಲಿನಲ್ಲಿರುವ ನಟ ದರ್ಶನ್ಗೆ ಮನೆ ಊಟ ಸಿಗುತ್ತಾ ಸಿಗಲ್ವಾ? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಕೂಡ ಹೊರಬೀಳತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ನಡೀತಾ ಇದೆ. ದರ್ಶನ್ ಪರ ರಾಘವೇಂದ್ರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ನಟ ದರ್ಶನ್ಗೆ ಜೈಲಿನಲ್ಲಿ ಕೊಡುವಂತಹ ಆಹಾರ ಏನಿದೆ ಅದು ಸರಿ ಹೊಂದುತ್ತಾ ಇಲ್ಲ, ಜೀರ್ಣ ಆಗ್ತಾ ಇಲ್ಲ. ಹಾಗಾಗಿ ವಿಚಾರಣಾಧೀನ ಖೈದಿಯಾಗಿದ್ದಾರೆ ದರ್ಶನ್. ಅವರು ಮನೆಯ ಊಟ ಪಡೆಯೋದಿಕ್ಕೆ ಅವಕಾಶ ಇದೆ. ಕಾನೂನಿನಲ್ಲಿ ಮನೆ ಊಟ ಪಡೆಯೋದಿಕ್ಕೆ ಅವಕಾಶ ಇದೆ. ಸೊ ಅವಕಾಶ ಮಾಡಿಕೊಡಿ ಅಂತ ವಾದ ಮಂಡಿಸ್ತಾ ಇದ್ದಾರೆ. ಖೈದಿಗಳು ಆಹಾರ, ಬಟ್ಟೆ, ಹಾಸಿಗೆ ಪಡೆಯೋದಿಕ್ಕೆ ಅರ್ಹರು. 2021 ಕಾರಾಗೃಹ ನಿಯಮಗಳ ಪ್ರಕಾರ ಈ ಅವಕಾಶ ಇದೆ. ಯಾವುದೇ ಷರತ್ತು ವಿಧಿಸಿದ್ರೂ ಪಾಲಿಸಲು ಸಿದ್ಧವಾಗಿದ್ದೇವೆ. ನಟ ದರ್ಶನ್ ಪರ ವಕೀಲ ರಾಘವೇಂದ್ರ ಪ್ರಬಲವಾಗಿ ವಾದ ಮಂಡಿಸ್ತಾ ಇದ್ದಾರೆ. ಮನೆಯಿಂದ ಊಟ, ಬಟ್ಟೆ, ಹಾಸಿಗೆ ಪಡೆಯೋದಿಕ್ಕೆ ಅವಕಾಶ ಇದೆ. ಸಾಮಾನ್ಯವಾಗಿ ವಿಚಾರಣಾಧೀನ ಖೈದಿಗಳಿಗೆ 2021 ಕಾರಾಗೃಹ ನಿಯಮಗಳ ಪ್ರಕಾರ ಮನೆಯ ಊಟ, ಬಟ್ಟೆ ಇದನ್ನ ಪಡೆಯೋದಿಕ್ಕೆ ಅವಕಾಶ ಇರುತ್ತೆ. ಸಂಬಂಧಿಗಳಿಂದ ಊಟ, ಹಾಸಿಗೆ, ಬಟ್ಟೆ ಪಡೆದುಕೊಳ್ಳಬಹುದು. ಇದಕ್ಕೆ ಅವಕಾಶ ನೀಡುವ ಅಧಿಕಾರ ಜೈಲಿನ ಐಜಿಪಿಗೆ ಕೊಡಲಾಗಿದೆ. ವಿಚಾರಣಾಧೀನ ಖೈದಿ ಅಥವಾ ಸಿವಿಲ್ ಕೇಸ್ ಆರೋಪಿ ಅಥವಾ ಸತ್ಯಾಗ್ರಹಿ ಆರೋಪಿ ಮನೆ ಊಟವನ್ನ ಪಡೆಯಬಹುದು. ಅಪರಾಧಿಗಳಿಗೆ ಮಾತ್ರ ಮನೆ ಊಟ ಕೇಳೋದಿಕ್ಕೆ ಅವಕಾಶ ಇರಲ್ಲ. ನಟ ದರ್ಶನ್ ಪರ ವಕೀಲ ರಾಘವೇಂದ್ರ ಈಗಾಗಲೇ ಬಲವಾದಂತಹ ವಾದ ಮಂಡಿಸ್ತಾ ಇದ್ದಾರೆ. ಜೈಲು ಅಧಿಕಾರಿಗಳು ಇತರೆ ಆಹಾರಕ್ಕೆ ಅವಕಾಶ ಕೊಡ್ತಾ ಇಲ್ಲ. ದರ್ಶನ್ ಪತ್ನಿ ಕೂಡ ಈ ಬಗ್ಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಮನೆಯ ಊಟಕ್ಕೆ ಅವಕಾಶ ನೀಡದೇ ಇರೋದು ಆರ್ಟಿಕಲ್ 21 ಅಡಿ ವೈಯಕ್ತಿಕ ಸ್ವಾತಂತ್ರ್ಯ ಕಿತ್ತುಕೊಂಡಂತೆ. ಆರ್ಟಿಕಲ್ 21 ಅಡಿ ವೈಯಕ್ತಿಕ ಸ್ವಾತಂತ್ರ್ಯ ಕಿತ್ತುಕೊಂಡಂತೆ. ಪ್ರತಿಯೊಬ್ಬರಿಗೂ ಕೂಡ ಜೀವಿಸುವ ಹಕ್ಕನ್ನ ಸಂವಿಧಾನ ಕೊಟ್ಟಿದೆ. ಪ್ರಕರಣಕ್ಕೆ ಹೋಲಿಕೆ ಆಗುವ ಇತರ ಕೆಲ ತೀರ್ಪನ್ನು ಕೂಡ ಈ ಸಂದರ್ಭದಲ್ಲಿ ವಕೀಲರಾದ ರಾಘವೇಂದ್ರ ಅವರು ಉಲ್ಲೇಖಿಸ್ತಾ ಇದ್ದಾರೆ, ವಾದ ಮಾಡ್ತಾ ಇದ್ದಾರೆ. ದರ್ಶನ್ ನಟ ಅನ್ನೋ ಕಾರಣಕ್ಕೇನೆ ಹೆಚ್ಚು ಪಬ್ಲಿಸಿಟಿ ಸಿಗ್ತಾ ಇದೆ. ಹೀಗಾಗಿ ಆರೋಪಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗ್ತಾ ಇಲ್ಲ. ದಯವಿಟ್ಟು ಆ ಸೌಲಭ್ಯಗಳನ್ನ ಕಲ್ಪಿಸಿ ಕೊಡಬೇಕು ಅಂತ ವಕೀಲ ರಾಘವೇಂದ್ರ ಮನವಿ ಮಾಡ್ತಾ ಇದ್ದಾರೆ. ನಟ ದರ್ಶನ್ ಅರ್ಜಿ ವಿಚಾರಣೆ ನಡೀತಾ ಇದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ. ಅವರ ಪರ ವಕೀಲ ರಾಘವೇಂದ್ರ ವಾದ ಮಂಡಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ವಿಚಾರಣಾಧೀನ ಖೈದಿಗಳಿಗೆ ಮನೆಯ ಊಟ ಪಡೆಯೋದಿಕ್ಕೆ, ಬಟ್ಟೆ ಪಡೆಯೋದಿಕ್ಕೆ, ಹಾಸಿಗೆ ಪಡೆಯೋದಿಕ್ಕೆ ಅವಕಾಶ ಇರುತ್ತೆ. 2021 ಕರ್ನಾಟಕ ಪ್ರಿಸನ್ಸ್ ಕರೆಕ್ಷನ್ ಸರ್ವಿಸ್ ಮ್ಯಾನ್ಯುಯಲ್ ಪ್ರಕಾರ ಎಲ್ಲ ಸೌಲಭ್ಯಗಳಿದೆ. ಅದನ್ನ ದಯವಿಟ್ಟು ಕಲ್ಪಿಸಿಕೊಡ್ಬೇಕು. ದರ್ಶನ್ ನಟ ಅನ್ನೋ ಕಾರಣಕ್ಕೇನೆ ಹೆಚ್ಚು ಪಬ್ಲಿಸಿಟಿ ಸಿಗ್ತಾ ಇದೆ. ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ. ಪ್ರಕರಣಕ್ಕೆ ಹೋಲಿಕೆ ಆಗುವಂತಹ ಇತರೆ ಕೆಲ ತೀರ್ಪನ್ನು ಕೂಡ ಈ ಸಂದರ್ಭದಲ್ಲಿ ರಾಘವೇಂದ್ರ ಅವರು ಉಲ್ಲೇಖಿಸ್ತಾ ಇದ್ದಾರೆ. ಬಲವಾದ ವಾದ ಮಂಡಿಸ್ತಾ ಇದ್ದಾರೆ ವಕೀಲ ರಾಘವೇಂದ್ರ. ಹಾಗಾದ್ರೆ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಮನೆಯ ಊಟ ಸಿಗತ್ತಾ ಅನ್ನುವಂಥದ್ದು ಪ್ರಶ್ನೆ. ಮೆಡಿಕಲ್ ರಿಪೋರ್ಟ್ ಕೂಡ ಬರಬೇಕಾಗಿದೆ. ಜೈಲಿನ ಊಟ ಅವ್ರಿಗೆ ಸರಿ ಹೊಂದ್ತಾ ಇಲ್ಲ ಅಂತ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ದರ್ಶನ್ ಪರ ವಕೀಲರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಯಾಕೆ ಮನೆಯ ಊಟ ಅನ್ನೋದರ ಬಗ್ಗೆ ವಾದ ಮಂಡಿಸ್ತಾ ಇದ್ದಾರೆ ರಾಘವೇಂದ್ರ ವಕೀಲರು. ವಿಚಾರಣಾಧೀನ ಖೈದಿ ಅಥವಾ ಸಿವಿಲ್ ಕೇಸ್ ಆರೋಪಿ ಅಥವಾ ಸತ್ಯಾಗ್ರಹಿ ಆರೋಪಿ ಮನೆ ಊಟವನ್ನ ಪಡೆಯಬಹುದು. ಆದರೆ ಅಪರಾಧಿಗಳಿಗೆ ಮಾತ್ರ ಮನೆ ಊಟ ಕೇಳೋದಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ನಟ ದರ್ಶನ್ ವಿಚಾರಣಾಧೀನ ಖೈದಿಯಾಗಿದ್ದಾರೆ. ಹಾಗಾಗಿ ಅವರಿಗೆ ಮನೆಯ ಊಟ ಪಡೆಯೋದಿಕ್ಕೆ ಅವಕಾಶ ಇದೆ. ಜೈಲಿನ ಅಧಿಕಾರಿಗಳು ಇತರೆ ಸೌಲಭ್ಯವನ್ನ ಕೊಡೋದಕ್ಕೆ ಒಪ್ತಾ ಇಲ್ಲ. ನಟ ದರ್ಶನ್ ಅನ್ನೋ ಕಾರಣಕ್ಕೆ, ದರ್ಶನ್ ಓರ್ವ ನಟ ಅನ್ನೋ ಕಾರಣಕ್ಕೇನೆ ಹೆಚ್ಚು ಪಬ್ಲಿಸಿಟಿ ಆಗ್ತಾ ಇದೆ. ಅವರಿಗೆ ಸಿಗಬೇಕಾದಂತಹ ಸವಲತ್ತುಗಳು ಸಿಗ್ತಾ ಇಲ್ಲ. ಆರ್ಟಿಕಲ್ 21
ಉಲ್ಲಂಘನೆ ಇಲ್ಲಿ ಆಗ್ತಾ ಇದೆ, ವೈಯಕ್ತಿಕ ಸ್ವಾತಂತ್ರ್ಯ ಕಿತ್ತುಕೊಂಡಂತೆ ಅಂತ ವಾದ ಮಂಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಇದೀಗ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ನಿಂದ ಸಂಪರ್ಕದಲ್ಲಿದ್ದಾರೆ. ರವಿ, ಕಳೆದ 32 ದಿನಗಳಿಂದಲೂ ಕೂಡ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಈಗ ಅವ್ರಿಗೆ ಊಟ ಸರಿ ಹೋಗ್ತಾ ಇಲ್ಲ, ವೇಟ್ ಲಾಸ್ ಆಗಿದೆ ಅಂತ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಮನೆ ಊಟ ಪಡೆಯೋದಕ್ಕೆ. ವಾದ ಪ್ರತಿವಾದ ಕೂಡ ಆಗ್ತಾ ಇದೆ. ಸದ್ಯ ಕೋರ್ಟ್ನಲ್ಲಿ ಏನಾಗ್ತಾ ಇದೆ? ರಾಘವೇಂದ್ರ ಅವ್ರು ಮಂಡಿಸ್ತಾ ಇರುವಂತಹ ವಾದ ಏನು? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ 32 ದಿನಗಳಾಗಿರುವಂಥದ್ದು. ಅಂದರೆ ತಾನೊಬ್ಬ ಆ್ಯಕ್ಟರ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಒಪ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಫಿಟ್ನೆಸ್ಸನ್ನು ಕಾಪಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಹೈಕೋರ್ಟ್ಗೆ ಮೊದಲು ರಿಟ್ ಅರ್ಜಿಯನ್ನು ಕೂಡ ಹಾಕಿದ್ರು. ಅಂದರೆ ನನಗೆ ಜೈಲಿನಲ್ಲಿ ಸಿಗ್ತಿರುವಂತಹ ಊಟ ಸರಿಯಾಗಿಲ್ಲ, ಸೊ ಹೀಗಾಗಿ ನನಗೆ ಮನೆಯಿಂದ ಊಟದ ವ್ಯವಸ್ಥೆ ಮತ್ತು ಹಾಸಿಗೆ ವ್ಯವಸ್ಥೆ ಬೇಕು ಅಂತೇಳಿ ಹೈಕೋರ್ಟ್ಗೆ ಅರ್ಜಿ ಕೂಡ ಹಾಕಿದ್ರು. ಹೈಕೋರ್ಟ್ ಇದರ ವಾದ ವಿವಾದ ಆರಂಭಿಸಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ 23ನೇ ತಾರೀಕು ಒಳಗಡೆ ಇದಕ್ಕೊಂದು ತೀರ್ಪು ಬರಬೇಕು. ಸೊ ಹೀಗಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ತಾವು ಅರ್ಜಿ ಸಲ್ಲಿಸಿ ಅಂತೇಳಿ ದರ್ಶನ್ ಪರ ವಕೀಲರು ಕೂಡ ಸೂಚನೆ ಕೊಟ್ಟಿರುತ್ತೆ. ಸೊ ಹೀಗಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಈಗ ವಿಚಾರಣೆ ನಡೀತಿರುವಂಥದ್ದು. ಈಗ ವಾದ ವಿವಾದ ಕೂಡ ಆರಂಭವಾಗಿರುತ್ತೆ. ಯಾಕಂದರೆ ಯಾವುದೇ ಒಬ್ಬ ವಿಚಾರಣೆಯ ಕೈದಿಯ ಸ್ವಾತಂತ್ರ್ಯವನ್ನು ಆರ್ಟಿಕಲ್ 22 ಸಂವಿಧಾನ ಏನು ಹೇಳುತ್ತಂದರೆ ಎಲ್ಲರೂ ಕೂಡ ಬದುಕೋದಕ್ಕೆ ಹಕ್ಕನ್ನು ಹೊಂದಿರುವಂತಹ ವ್ಯಕ್ತಿಗಳು. ಸೊ ಹೀಗಾಗಿ ಅವರ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಬಾರ್ದು ಅನ್ನುವಂತಹ ಉದ್ದೇಶದಿಂದ ಯಾವುದೇ ಒಬ್ಬ ವಿಚಾರಣೆಯ ಕೈದಿಗೆ ಮನೆಯಿಂದ ಹಾಸಿಗೆ ಮತ್ತು ಊಟದ ಸವಲತ್ತನ್ನು ಕೊಡಬೇಕು ಅನ್ನುವಂತಹ ಒಂದು ವಾದವನ್ನು ದರ್ಶನ್ ಪರ ಅಡ್ವೊಕೇಟ್ ಆದಂತಹ ರಾಘವೇಂದ್ರ ಅವರು ವಾದ ಮಾಡ್ತಿದ್ದಾರೆ. ಅದಕ್ಕೆ ವ್ಯತಿರಿಕ್ತವಾಗಿ ಪೊಲೀಸರ ಪರವಾಗಿ ಕೂಡ SP ಪ್ರಸನ್ನ ಕುಮಾರ್ ಅವರು ವಾದವನ್ನು ಮನ್ನಣೆ ಮಾಡ್ತಿರುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಮನೆ ಊಟ ಮತ್ತು ಹಾಸಿಗೆ ಸೌಲಭ್ಯ ಕೊಡಬಾರ್ದು ಅನ್ನುವಂತಹ ಒಂದಷ್ಟು ಮಾಹಿತಿಗಳನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ಕೂಡ ತರ್ತಾ ಇರುವಂಥದ್ದು. ಅಂದರೆ ಈ ಹಂತದಲ್ಲಿ ನಟ ದರ್ಶನ್ ಒಬ್ಬ ಚಿತ್ರನಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಈತನಿಗೆ ಸಾಕಷ್ಟು ಮಾಧ್ಯಮಗಳಲ್ಲಿ ಒಂದು ಸಂಚಲನ ಉಂಟಾಗ್ತದೆ. ಸೊ ಹೀಗಾಗಿ ಆತನನ್ನು ಕೂಡ ವಿಶೇಷ ವ್ಯಕ್ತಿ ಅಂತ ಪರಿಗಣನೆ ಮಾಡಿ ಈ ಒಂದು ಸೌಲಭ್ಯವನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪ ವಾದವನ್ನು ಕೂಡ ರಾಘವೇಂದ್ರ ಅವರು ಮಂಡಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯಾಗಿ ಕೂಡ ಪ್ರಸನ್ನ ಕುಮಾರ್ ಕೂಡ ವಾದ ಮಾಡ್ತಾರೆ. ಬಹುಶಃ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶ ಕೂಡ ಹೊರಬರುವಂತಹ ಸಾಧ್ಯತೆ ಇದೆ ವೀಣಾ. ಎಸ್ ರವಿ, ಇದ್ರ ಜೊತೆಗೆ ಒಂದು ಕಡೆ ವಾದ ಪ್ರತಿವಾದ ನಡೀತಾ ಇದ್ರೆ ಮತ್ತೊಂದು ಕಡೆಗೆ ದರ್ಶನ್ನ ಮೆಡಿಕಲ್ ರಿಪೋರ್ಟ್ ಕೂಡ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಈಗಾಗಲೇ ಆ ಕೋರ್ಟ್ನಲ್ಲಿ ಆ ಮೆಡಿಕಲ್ ರಿಪೋರ್ಟ್ ಕೂಡ ಇದೆ ಅನ್ನುವಂತಹ ಮಾಹಿತಿ. ಸೊ ಏನಿದೆ ಆ ಮೆಡಿಕಲ್ ರಿಪೋರ್ಟ್ನಲ್ಲಿ? ಏನಾದರೂ ಮಾಹಿತಿಗಳು ಹೊರ ಬಂದಿದಾವ? ಸದ್ಯದ ಮಟ್ಟಿಗೆ ತನಗೆ ಅಜೀರ್ಣದ ಸಮಸ್ಯೆ ಉಂಟಾಗ್ತಿದೆ ಮತ್ತು ದೇಹದ ತೂಕ ಕಮ್ಮಿ ಆಗ್ತಿದೆ ಅನ್ನುವಂತಹ ವಾದವನ್ನು ಮುಂದಿಟ್ಕೊಂಡು ಇದು ಆರೋಗ್ಯ ಸಮಸ್ಯೆ ಅಂತ ಹೇಳ್ಕೊಂಡು ದರ್ಶನ್ ಪರ ಅಡ್ವೊಕೇಟ್ ಆದಂತಹ ರಾಘವೇಂದ್ರ ಅವರು ವಾದ ಮನ್ನಣೆ ಮಾಡ್ತಿರುವಂಥದ್ದು. ಆದರೆ ನ್ಯಾಯಾಲಯ ಎಲ್ಲವನ್ನೂ ಕೂಡ ಪರಿಗಣನೆ ಮಾಡಬೇಕಾಗುತ್ತೆ. ಯಾಕಂದರೆ ಲಕ್ಷಾಂತರ ಮಂದಿ ವಿಚಾರಣೆಯ ಕೈದಿಗಳಿರುವಂಥದ್ದು. ಒಬ್ಬರು ಯಾರಾದರೂ ಈ ರೀತಿಯಾದಂತಹ ಅವಕಾಶವನ್ನು ಪಡೆದಿದ್ದೇ ಆದಲ್ಲಿ ಬಹುಶಃ ನಾಳೆಯಿಂದ ಎಲ್ಲರೂ ಕೂಡ ನಮಗೂ ಕೂಡ ಮನೆ ಊಟದ ಸೌಲಭ್ಯ ಕೊಡಿ ಅನ್ನುವಂತಹ ವಾದವನ್ನು ಮುಂದೆ ಇಟ್ಕೊಂಡು ನ್ಯಾಯಾಲಯದ ಮೊರೆ ಹೋಗುವಂತಹ ಸಾಧ್ಯತೆ ಕೂಡ ಇರುವಂಥ ನಿಟ್ಟಿನಲ್ಲಿ ಎರಡೂ ವಾದಗಳನ್ನು ಕೂಡ ಆಲನೆ ಮಾಡ್ತಿರುವಂಥದ್ದು. ಯಾಕಂದರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರವೇ ಮನೆ ಊಟದ ಸೌಲಭ್ಯವನ್ನು ಕೂಡ ಕೊಟ್ಟಿರುವಂಥದ್ದು. ಆತ ಅಂತಿಮವಾಗಿ ಕ್ಯಾನ್ಸರ್ಗೆ ಹೋಗುವಂತಹ ಸಂದರ್ಭದಲ್ಲಿ ಅಂದರೆ 2 ವರ್ಷಗಳ ಕಾಲ ಆತ ನ್ಯಾಯಾಲಯದ ಮೊರೆ ಹೋಗ್ತಾನೆ, ಅಡ್ಡಾಡ್ತಾನೆ, ನನಗೆ ಮನೆ ಊಟ ಬೇಕು ಅಂತೇಳಿ ಅಡ್ಡಾಡ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನ್ಯಾಯಾಲಯ ಪರಿಗಣನೆ ಮಾಡಲ್ಲ. ಅಂತಿಮವಾಗಿ ಹೈಕೋರ್ಟ್ಗೆ ಹೋಗಿ ಆದೇಶವನ್ನು ಕೂಡ ಬರ್ತಾನೆ. ಆ ಸಂದರ್ಭದಲ್ಲಿ ಅವರು ನನಗೆ ಕ್ಯಾನ್ಸರ್ ಇದೆ ಅನ್ನುವಂತಹ ಕಾರಣವನ್ನು ಕೂಡ ಮುಂದಿಟ್ಟಿದ್ರು. ಆ ಡಾಕ್ಯುಮೆಂಟನ್ನು ಕೂಡ ನ್ಯಾಯಾಲಯ ಪರಿಗಣನೆ ಮಾಡಿ ಅಂತಿಮವಾಗಿ ಅವರಿಗೆ ಮನೆ ಊಟದ ಸೌಲಭ್ಯವನ್ನು ಕೂಡ ಕೊಟ್ಟಿರುವಂಥದ್ದು. ಆದರೆ ಆ ಪ್ರಕರಣದ ಉಲ್ಲೇಖವನ್ನು ಕೂಡ ಇಲ್ಲಿ ಮಾಡಲಾಗ್ತಿರೋದು. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ತುಂಬ ಮಾರಣಾಂತಿಕವಾದಂತಹ ಕಾಯಿಲೆಯಿಂದ ನರಳುತ್ತಿದ್ದಂತಹ ಸಂದರ್ಭದಲ್ಲಿ ಮಾತ್ರ ಮನೆ ಊಟ ಮತ್ತು ಮೆಡಿಸಿನ್ಗೆ ಅವಕಾಶ ಕೊಡ್ತಿರೋದು. ಯಾಕಂದರೆ ಜೈಲಲ್ಲೇ ಊಟ ಇರುತ್ತೆ, ತಿಂಡಿ ಇರುತ್ತೆ, ವಸತಿ ಇರುತ್ತೆ, ಮೆಡಿಕಲ್ ವೈದ್ಯಕೀಯ ಚಿಕಿತ್ಸೆ ಕೂಡ ಇರುತ್ತೆ. ಆದರೆ ಇಂತಹ ಸಂದರ್ಭದಲ್ಲಿ ಮನೆಯಿಂದ ಸಿಕ್ಕಂತಹ ಊಟವನ್ನು ಸೇವಿಸಬೇಕಾ ಬೇಡ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇರುವಂಥ. ಯಾಕಂದರೆ ಜೈಲಿನಲ್ಲೇ ಎಲ್ಲ ಸೌಲಭ್ಯಗಳು ಇರುವಂತಹ ಸಂದರ್ಭದಲ್ಲಿ ಮನೆಯಿಂದ ಯಾಕೆ ಊಟ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂಥದ್ದು. ಕಾರಾಗೃಹದ IG ಅವರ ಅನುಮೋದನೆ ಬೇಕಾಗುತ್ತೆ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಮನೆಯಿಂದ ಅಂದರೆ ತನ್ನ ಸ್ವಂತ ಖರ್ಚಿನಿಂದನೂ ಕೂಡ ಊಟವನ್ನು ತರಿಸ್ಕೊಳ್ಳುವಂತಹ ಅವಕಾಶ ಕೆಲವೊಂದು ಪ್ರಕರಣಗಳಲ್ಲಿ ಕೊಟ್ಟಿರುವಂಥದ್ದು. ಆದರೆ ಅದು ಗಂಭೀರವಾದಂತಹ ಆರೋಗ್ಯ ಸಮಸ್ಯೆ ಇದ್ದಂತಹ ವ್ಯಕ್ತಿಗಳಿಗೆ ಮಾತ್ರ ಕೊಡುವಂತಾಗಿರುತ್ತದೆ. ಸೊ ಇತಿಹಾಸ ಕೂಡ ಇರುತ್ತೆ, ಸಾಕಷ್ಟು ತೀರ್ಪುಗಳು ಕೂಡ ಹೇಳುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ದರ್ಶನ್ ಈಗ ಅಜೀರ್ಣದ ಸಮಸ್ಯೆ ಮತ್ತು ತೂಕ ಕಮ್ಮಿ ಆಗ್ತಿದೆ ಅನ್ನುವಂತಹ 2 ಕಾರಣಗಳನ್ನು ಮುಂದಿಟ್ಟು ಈಗ ಮನೆ ಊಟಕ್ಕೆ ಪರ್ಮಿಷನ್ ಕೇಳ್ತಿರುವಂಥದ್ದು. ನ್ಯಾಯಾಧೀಶರು ಯಾವ ರೀತಿ ಪರಿಗಣನೆ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಯಾಕಂದರೆ
ಕರ್ನಾಟಕದಲ್ಲಿ ಲಕ್ಷಾಂತರ ವಿಚಾರಣೆಯ ಕೈದಿಗಳು ಈಗ ಆಲ್ರೆಡಿ ಜೈಲುಗಳಲ್ಲಿರುವಂಥದ್ದು. ನಾಳೆಯಿಂದ ಇದೇ ಆದೇಶವನ್ನು ಮುಂದೆ ಇಟ್ಕೊಂಡು ಎಲ್ಲರೂ ಕೂಡ ನನಗೂ ಊಟ ಕೊಡಿ, ನನಗೂ ಮನೆಯಿಂದ ಹಾಸಿಗೆ ಕೊಡಿ ಅನ್ನುವಂತಹ ವಾದವನ್ನು ಮುಂದೆ ಇಟ್ಕೊಂಡು ನ್ಯಾಯಾಲಯದ ಮೊರೆ ಹೋಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಇದೆಲ್ಲವನ್ನು ಕೂಡ ಪರಿಗಣನೆ ಮಾಡಬೇಕಾಗುತ್ತೆ. ಯಾಕಂದರೆ SPP ಪ್ರಸನ್ನಕುಮಾರ್ ಅವರು ಸಾಕಷ್ಟು ಗೈಡ್ಲೈನ್ಗಳನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ. ಯಾಕಂದರೆ ಒಂದು ವೇಳೆ ಆದೇಶ ಕೊಟ್ಟದಂತ ಆದರೆ ಮುಂದೆ ಯಾವ ರೀತಿಯ ಪರಿಸ್ಥಿತಿ ಉಂಟಾಗುತ್ತೆ ಅನ್ನುವಂತಹ ವಾದವನ್ನು ಕೂಡ ಮಣ್ಣೆ ಮಾಡ್ತಿರುವಂಥದ್ದು. ಜೊತೆಗೆ ರಾಘವೇಂದ್ರ ಅವರು, ದರ್ಶನ್ ಅವರು ಖ್ಯಾತ ಚಲನಚಿತ್ರ ನಟರು, ಅವರ ಕೈಯಲ್ಲಿ ಸಾಕಷ್ಟು ಸಿನಿಮಾಗಳಿರುವಂತಲ್ಲಿ ಅವರ ಫಿಟ್ನೆಸ್ ಅನ್ನು ಕೂಡ ಕಾಪಾಡುವಂತಹ ಉದ್ದೇಶದಿಂದನೂ ಕೂಡ ಅವ್ರಿಗೆ ಆರೋಗ್ಯದ ಸಮಸ್ಯೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ತಮ್ಮಿಂದ ಪಡಿತೀನಿ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮನೆ ಊಟಕ್ಕೆ ಈಗಾಗಲೇ ಪಟ್ಟು ಹಿಡಿದಿರುವಂತಹ ನಟ ದರ್ಶನ್ಗೆ ಮನೆಯೂಟ ನೀಡಲು ಸರ್ಕಾರಿ ವಕೀಲರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜ, ದರ್ಶನ್ ಪರ ವಕೀಲರು ಮನೆ ಊಟ ಬೇಕು ಅಂತ ವಾದ ಮಂಡಿಸ್ತಾ ಇದ್ರೆ ಅದಕ್ಕೆ SPP ಪ್ರಸನ್ನಕುಮಾರ್ ಅವರು ಆಕ್ಷೇಪ ಎತ್ತುತ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ. ದರ್ಶನ್ ನಟ ಎಂಬ ಕಾರಣಕ್ಕೆ ಮನೆ ಊಟ ನೀಡ್ತಾ ಇಲ್ಲ, ಯಾವುದೇ ಷರತ್ತು ವಿಧಿಸಿದ್ರೂ ಪಾಲಿಸೋದಿಕ್ಕೆ ಸಿದ್ಧ. ಹೀಗಾಗಿ ದರ್ಶನ್ಗೆ ಮನೆಯೂಟಕ್ಕೆ ಅವಕಾಶ ನೀಡಬೇಕು ಅಂತ ಮನವಿ ಮಾಡಿಕೊಡ್ತಾ ಇದ್ದಾರೆ ವಕೀಲ ರಾಘವೇಂದ್ರ. ದರ್ಶನ್ ಅಲ್ಪ ಪ್ರಮಾಣದ ಡಯೇರಿಯಾದಿಂದ ಬಳಲ್ತಾ ಇದ್ದಾರೆ. ದರ್ಶನ್ಗೆ ಮನೆಯೂಟ ನೀಡಬೇಕು, ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಮನೆಯೂಟ, ಬಟ್ಟೆ, ಹಾಸಿಗೆ, ಪುಸ್ತಕಗಳಿಗೆ ಅವಕಾಶ ನೀಡಬೇಕು ಅಂತ ದರ್ಶನ್ ಪರ ವಕೀಲ ರಾಘವೇಂದ್ರ ವಾದ ಮಂಡಿಸ್ತಾ ಇದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಕೀಲ ರಾಘವೇಂದ್ರ ಅವರಿಂದ ವಾದ ಮಂಡನೆ ಆಗ್ತಾ ಇದೆ. ನಟ ದರ್ಶನ್ ಅಲ್ಪ ಪ್ರಮಾಣದ ಡಯೇರಿಯಾದಿಂದ ಬಳಲ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮನೆಯ ಊಟ, ಹಾಸಿಗೆ, ಪುಸ್ತಕ ಇದನ್ನ ಪಡೆಯೋದಿಕ್ಕೆ ಅವಕಾಶ ಕೊಡಿ. ಯಾವುದೇ ಷರತ್ತು ವಿಧಿಸಿದ್ರೂ ಕೂಡ ಅದನ್ನ ಪಾಲಿಸೋದಿಕ್ಕೆ ಸಿದ್ಧ. ಹೀಗಾಗಿ ದರ್ಶನ್ಗೆ ಮನೆಯೂಟ ಕೊಡಬೇಕು ಅಂತ ರಾಘವೇಂದ್ರ ಅವರು ಮನವಿ ಮಾಡ್ತಿದ್ದಾರೆ. ಎಸ್ ರವಿ, ನಾವು ಗಮನಿಸ್ತಾ ಇದ್ದೀವಿ, ಅಲ್ಪ ಪ್ರಮಾಣದ ಡಯೇರಿಯಾ ಇದೆ ದರ್ಶನ್ಗೆ. ಏನೇ ಷರತ್ತು ವಿಧಿಸಿದ್ರು ಕೂಡ ಅದನ್ನ ಪಾಲಿಸ್ತೀವಿ, ದಯವಿಟ್ಟು ಮನೆ ಊಟಕ್ಕೆ ಅವಕಾಶ ಕೊಡಿ ಅನ್ನುವಂತಹ ವಾದ ಮಂಡನೆ ಆಗ್ತಾ ಇದೆ. ಡಯರಿ ಅಂದರೆ ಅಜೀರ್ಣ ಮತ್ತು ಸುಸ್ತು ಅಂತೇಳಿ ಅನ್ನುವಂತಹ ಅರ್ಥ ಬರುತ್ತೆ. ಸೊ ಹೀಗಾಗಿ ಇದನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ. ಯಾಕಂದರೆ ದರ್ಶನ್ ಒಬ್ಬ ನಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಈ ಒಂದು ಕಾಯಿಲೆ ಇರುವಂಥದ್ದು, ಸುಸ್ತು ಮತ್ತು ಅಜೀರ್ಣ ಆಗ್ತಿದೆ. ಸೊ ಹೀಗಾಗಿ ದೇಹದ ತೂಕ ಕಮ್ಮಿ ಆಗ್ತಿದೆ. ಇದನ್ನು ಪರಿಗಣನೆ ಮಾಡಿಕೊಂಡು ಮನೆ ಊಟ ಮತ್ತು ಹಾಸಿಗೆ ಮತ್ತು ಬಟ್ಟೆಗೆ ಅವಕಾಶ ಕೊಡಿ ಅನ್ನುವಂತಹ ವಾದವನ್ನು ರಾಘವೇಂದ್ರ ಅವರು ಮಂಡನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ SPP ಪ್ರಸನ್ನಕುಮಾರ್ ಅವರು ಕೂಡ ಜೈಲಿನ ನಿಯಮಗಳೇನಿರುವಂಥದ್ದು, ಮುಂದೆ ಆಗುವಂತಹ ಪರಿಣಾಮಗಳೇನು ಅದೆಲ್ಲವನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ. ಬಹುಶಃ ಇನ್ನೊಂದು 10 ರಿಂದ 15 ನಿಮಿಷದ ಒಳಗಾಗಿ ಬಹುಶಃ ಮ್ಯಾಜಿಸ್ಟ್ರೇಟ್ ಅವರು ಏನು ತೀರ್ಪು ಕೊಡ್ತಾರೆ ಕಾದು ನೋಡಬೇಕಾಗಿದೆ. ವೀಣಾ. ಎಸ್ ರವಿ, ಇದರ ಜೊತೆಗೆ SPP ಪ್ರಸನ್ನಕುಮಾರ್ ಅವರು ಹೇಳಿದ್ರು, ಅಂದರೆ ಈಗಾಗಲೇ 3 ಬಾರಿ ನ್ಯಾಯಾಧೀಶರ ಮುಂದೆ ದರ್ಶನ್ ಅವರನ್ನ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ನಿಮ್ಗೇನಾದರೂ ಸಮಸ್ಯೆ ಇದೆಯಾ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಏನು ಸಮಸ್ಯೆ ಇಲ್ಲ ಅನ್ನುವಂತಹ ಉತ್ತರ ಅವರಿಂದ ಬರುತ್ತೆ. ಈಗ ಏಕಾಏಕಿ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ ಮಾಡಿದ್ರು. ಇದು ಕೂಡ ಕೌಂಟ್ ಆಗುತ್ತಲ್ವಾ? ಖಂಡಿತವಾಗಿ. ಯಾಕಂದರೆ ಬಹುಶಃ ಸಾಮಾನ್ಯವಾಗಿ ಯಾವುದೇ PC ಕಸ್ಟಡಿ ಅಂದರೆ ಪೊಲೀಸ್ ಕಸ್ಟಡಿಯಿಂದ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟಂತಹ ನ್ಯಾಯಾಧೀಶರು ಆರೋಪಿತ ವ್ಯಕ್ತಿ ಏನಿದ್ದಾನೆ ಆತನಿಗೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಇದೆಯಾ ಅನ್ನುವಂತಹ ಕೇಳೋದು ಸಾಮಾನ್ಯವಾದಂತಹ ನಿಬಂಧನೆ. ಸೊ ಹೀಗಾಗಿ ದರ್ಶನ್ಗೂ ಕೂಡ ಕೇಳಿರ್ತಾರೆ, ಆ ಸಂದರ್ಭದಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಅಂತಾರೆ. ಅಲ್ಲಿಂದ ನೇರವಾಗಿ JC ಅಂದರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಂತಹ 30 ದಿವಸಗಳ ಬಳಿಕ ಅವ್ರಿಗೆ ಆಲ್ರೆಡಿ ಅರ್ಜಿಯನ್ನು ಹಾಕಿರೋದಂತಂದ್ರೆ ಈಗ ಆಲ್ರೆಡಿ 2 ಬಾರಿ ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ನನಗೆ ಊಟ ಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿರುವಂತ ಹೇಳಿ ಅಲ್ಲಿ ಊಟದ ಸವಲತ್ತಿದೆ, ವಸತಿ ಸವಲತ್ತಿದೆ, ಎಲ್ಲ ಸವಲತ್ತಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಯಾಕೆ ಬೇಕು, ಜೊತೆಗೆ ಚಿಕಿತ್ಸೆಯ ಸವಲತ್ತು ಕೂಡ ಕಾರಾಗೃಹಗಳಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಅಲ್ಲಿ ಪೂರೈಕೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ನಿಮಗೆ ವಿಶೇಷ ಸೌಲಭ್ಯ ಯಾಕೆ ಬೇಕು ಅನ್ನುವಂತಹ ಒಂದಷ್ಟು ವಾದಗಳನ್ನು ಕೂಡ ಮಣ್ಣೆ ಮಾಡ್ತಿರುವಂಥದ್ದು. ಜೊತೆಗೆ ಯಾವುದನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋದು ಬಹುಶಃ ನೋಡಬೇಕಾಗುತ್ತೆ. ಯಾಕಂದರೆ ಎರಡೂ ವಾದಗಳನ್ನು ಕೂಡ ಪರಿಣಾಮಕಾರಿಯಾಗಿ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ದರ್ಶನ್ ಒಬ್ಬ ನಟ ಅನ್ನೋ ಅಂಶಗಳನ್ನು ರಾಘವೇಂದ್ರ ಅವರು ಗಮನಕ್ಕೆ ತರ್ತಾ ಇದ್ದಾರೆ. ಅವ್ರ ಹತ್ರ ಸಾಕಷ್ಟು ಸಿನಿಮಾಗಳಿರುವಂಥದ್ದು, ಮುಂದಿನ ದಿನಗಳಲ್ಲಿ ಅವರು ಅಭಿನಯ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಫಿಟ್ನೆಸ್ಸನ್ನು ಕೂಡ ಅವ್ರು ಕಾಪಾಡ್ಕೋಬೇಕಾಗುತ್ತೆ. ಈ ಫಿಟ್ನೆಸ್ ಕಾಪಾಡಬೇಕು ಅಂದರೆ ಮನೆ ಊಟ ಬೇಕಾಗುತ್ತೆ. ಸೊ ಹೀಗಾಗಿ ಇಂತಹ ಸಾಕಷ್ಟು ಅಂಶಗಳನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ. ಮತ್ತು ಒಂದು ವೇಳೆ ಈ ದರ್ಶನ್ ಪರವಾದಂತಹ ತೀರ್ಪನ್ನು ಕೊಟ್ಟರೆ ನಾಳೆಯಿಂದ ಉಂಟಾಗಬಹುದಂತಹ ಸಾಕಷ್ಟು ಸಮಸ್ಯೆಗಳು ಕೂಡ ಇಲ್ಲಿ ನ್ಯಾಯಾಧೀಶರ ಗಮನಕ್ಕೂ ಕೂಡ ತರ್ತಾ ಇರುವಂತಹ ಪ್ರಯತ್ನ ಕೂಡ ಆಗ್ತಿರೋದು. ಯಾಕಂದರೆ ಇದೇ ಆದೇಶವನ್ನು ಮುಂದೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ನನಗೂ ಮನೆ ಊಟ ಬೇಕು, ಹಾಸಿಗೆ ಸೌಲಭ್ಯ ಬೇಕು, ಬಟ್ಟೆಗಳು ಬೇಕು ಅನ್ನುವಂತಹ ಅಂಶಗಳನ್ನು ಮುಂದೆ ಇಟ್ಕೊಂಡು ಈ ಜಡ್ಜ್ಮೆಂಟ್ ಅನ್ನು ಮುಂದೆ ಇಟ್ಕೊಂಡು ಕೇಳುವಂತಹ ಅವಕಾಶಗಳು ಕೂಡ ಇಲ್ಲಿ ತಳ್ಳು ಈಗ ದರ್ಶನ್ ಪರ ವಕೀಲರ ವಾದ ಮಂಡನೆ ಅಂತ್ಯ ಆಗಿದೆ. ಇದೀಗ ಬರ್ತಾ ಇರುವಂತಹ ಅಪ್ಡೇಟ್ಸ್ ಇದು.
ನಟ ದರ್ಶನ್ ಪರ ವಕೀಲರ ವಾದ ಮಂಡನೆ ಅಂತ್ಯ. ಪೊಲೀಸರ ಪರ ಎಸ್ಪಿಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ದರ್ಶನ್ಗೆ ಹೊಟ್ಟೆ ನೋವು ಅತಿಸಾರ ಭೇದಿ ಅಂತ ಉಲ್ಲೇಖಿಸಿದ್ದಾರೆ. ದರ್ಶನ್ಗೆ 2023ರಲ್ಲಿ ಸಮಸ್ಯೆ ಇತ್ತು ಅಂತ ದಾಖಲೆಯನ್ನ ಸಲ್ಲಿಸಿದ್ದಾರೆ. ದರ್ಶನ್ಗೆ ಇರೋದು ಆರ್ಥೋಪೆಡಿಕ್ ಸಮಸ್ಯೆಗೂ ಊಟಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ರವಿ, ಈಗಾಗಲೇ ರಾಘವೇಂದ್ರ ಅವರ ವಾದ ಮುಗ್ದಿದೆ. ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಸೊ ಅವರು ವಾದ ಮಂಡಿಸ್ತಾ ಇರುವಂತದ್ರ ಬಗ್ಗೆ ಏನ್ ಮಾಹಿತಿ ಬರ್ತಾ ಇದೆ? ಖಂಡಿತವಾಗಿಯೂ ನ್ಯಾಯಾಲಯದಲ್ಲಿ ವಾದ ವಿವಾದ ಕೂಡ ಆರಂಭವಾಗಿರುತ್ತದೆ. ಒಂದು ಹಂತದಲ್ಲಿ ದರ್ಶನ್ ಪರ ವಕೀಲರು ಏನೇನು ನ್ಯಾಯಾಧೀಶರ ಗಮನಕ್ಕೆ ತರಬೇಕು ಅವೆಲ್ಲವನ್ನು ಕೂಡ ತಂದ್ರೆ, ಅಂದರೆ ಸಂವಿಧಾನದ ಆರ್ಟಿಕಲ್ 21 ಅಂದರೆ ಮೂಲ ಯಾವುದೇ ವ್ಯಕ್ತಿಗಳು ಕೂಡ ಬದುಕೋದಕ್ಕೆ ಅರ್ಹರು, ಸ್ವತಂತ್ರರು ಅನ್ನುವಂತಹ ವಾದವನ್ನು ಏನಿದೆ ಆ ಸಂವಿಧಾನದ ಅಂಶಗಳನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರುವಂಥದ್ದು. ಜೊತೆಗೆ ದರ್ಶನ್ ಒಬ್ಬ ಸ್ಟಾರ್ ನಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಸಾರ ಸಿಗ್ತದೆ. ಇದನ್ನು ಪರಿಗಣನೆ ಮಾಡಿಕೊಂಡು ತಾವು ಆದೇಶ ಕೊಡುವಂತಿಲ್ಲ ಅನ್ನುವಂತಹ ಒಂದಷ್ಟು ಮಾಹಿತಿಗಳನ್ನು ಕೂಡ ಕೊಡ್ತಾರೆ. ಇವ್ರನ್ನು ಕೂಡ ಒಬ್ಬ ಸಾಮಾನ್ಯ ಕೈದಿ ಅಂತೇಳಿ ಪರಿಗಣನೆ ಮಾಡಿಕೊಂಡು ಜೈಲಿನ ನಿಬಂಧನೆಗಳಿದೆ ಆ ನಿಬಂಧನೆಗಳ ಅನ್ವಯ ಕೊಡಬೇಕಾಗುತ್ತೆ. ಅದಕ್ಕೆ ತಾವು ಯಾವುದೇ ಗೈಡ್ಲೈನ್ಸ್ಗಳನ್ನು ಯಾವುದೇ ಷರತ್ತುಗಳನ್ನು ವಿಧಿಸಿದ್ರು ಕೂಡ ನಾವು ಪಾಲನೆ ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಅನ್ನುವಂತಹ ಒಂದು ವಾದವನ್ನು ಕೂಡ ಮಾಡ್ತಾರೆ. ಸಹಜವಾಗಿ ಅಂದರೆ ಇಂತಹ ಆದೇಶ ಆದಂತಹ ಸಂದರ್ಭದಲ್ಲಿ ಆ ಖರ್ಚು ವೆಚ್ಚ ಸಂಬಂಧಪಟ್ಟಂತಹ ವಿಚಾರಣಾಧೀನ ಕೈದಿಯ ಕೈಯಿಂದನೇ ಭರಿಸಬೇಕಾಗುತ್ತೆ. ಸೊ ಹೀಗಾಗಿ ಯಾಕಂದರೆ ಯಾವುದೇ ಒಬ್ಬ ಕೈದಿಗೂ ಯಾವುದೇ ಒಬ್ಬ ವಿಚಾರಣಾಧೀನ ಕೈದಿರ್ಬೋದು, ಸಜಾಬಂದಿ ಇರ್ಬೋದು, ಆತನಿಗೆ ಪ್ರತಿ ಜೈಲಿಗೂ ಕೂಡ ಹಣವನ್ನು ಸರ್ಕಾರದಿಂದ ವಿತರಣೆ ಮಾಡ್ತಾರೆ. ಯಾಕಂದರೆ ಬೆಳಗಿನ ಮೆನುಗೆ ಎಷ್ಟಾಗುತ್ತೆ, ಮಧ್ಯಾಹ್ನದ ಊಟಕ್ಕೆ ಎಷ್ಟಾಗುತ್ತೆ, ರಾತ್ರಿಯ ಡಿನ್ನರ್ಗೆ ಎಷ್ಟಾಗುತ್ತೆ, ಮತ್ತು ಸಾಯಂಕಾಲದ ಸ್ನ್ಯಾಕ್ಸ್ಗೆ ಎಷ್ಟಾಗುತ್ತೆ, ಇದೆಲ್ಲವೂ ಕೂಡ ಸರ್ಕಾರದಿಂದ ಬಂದಿಖಾನೆ ಇಲಾಖೆಗೆ ಪ್ರತಿ ತಿಂಗಳು ಕೂಡ ರಿಲೀಸ್ ಆಗುತ್ತೆ. ಆ ಹಣದಲ್ಲೂ ಕೂಡ ಕಡಿತ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದರೆ ಯಾರ್ಯಾರು ಇಂತಹ ಆದೇಶಗಳನ್ನು ಇಟ್ಕೊಂಡು ಹೋಗ್ತಾರೆ ಆ ಹಣವನ್ನು ಸಹಜವಾಗಿ ಕಡಿತ ಮಾಡುವಂತಹ ಪ್ರಕ್ರಿಯೆ ಕೂಡ ಇರುತ್ತೆ. ಇದೆಲ್ಲವನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರ್ತಿರುವುದಂದರೆ ದರ್ಶನ್ ಸ್ವಂತ ವೆಚ್ಚದಿಂದನೂ ಕೂಡ ನಾವು ಮನೆ ಊಟ ಬರೆಸೋದಕ್ಕೆ ಸಿದ್ಧವಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತಂದಿರುವಂಥದ್ದು. ದರ್ಶನ್ಗೆ ಅವಕಾಶ ಕೊಡಬೇಕು ಅನ್ನುವಂತಹ ಮಾಹಿತಿಯನ್ನು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಬಹುಶಃ ರಾಘವೇಂದ್ರ ಅವರ ವಾದ ಈಗ ಮುಕ್ತಾಯ ಆಗಿರುವಂಥದ್ದು. ಬಹುಶಃ ಇದಕ್ಕೆ ಕೌಂಟರ್ ಆಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಯಾವ ವಾದವನ್ನು ಮನ್ನಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ 2021ರ ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಈಗ ಕಾರಾಗೃಹದ ಮ್ಯಾನ್ಯುವಲ್ ಪ್ರಕಾರ ಈಗ ಆಲ್ರೆಡಿ ಒಂದಷ್ಟು ರೂಲ್ಸ್ ಕೂಡ ಚೇಂಜ್ ಆಗಿರುವಂಥದ್ದು. ಯಾಕಂದ್ರೆ 2021ರವರೆಗೂ ಕೂಡ ಕಾರಾಗೃಹದ ಒಂದಷ್ಟು ಗೈಡ್ಲೈನ್ಸ್, ಊಟದ ಗೈಡ್ಲೈನ್ಸ್ ಏನಿರುತ್ತೆ ಅದು ಒಂದು ಹಂತದಲ್ಲಿತ್ತು. 2021ರ ಬಳಿಕ ಅದರ ರೂಲ್ಸ್ಗಳು ಕೂಡ ಸಾಕಷ್ಟು ಬದಲಾವಣೆ ಆಗಿರುತ್ತದೆ. ಯಾಕಂದ್ರೆ ಯಾವುದೇ ಒಬ್ಬ ವಿಚಾರಣೆ ಕೈದಿಗೆ ಈ ರೀತಿಯ ಮನೆಯಿಂದ ಊಟದ ಸವಲತ್ತು ಪಡಿಬೇಕಾದ್ರೆ ಕಾರಾಗೃಹದ DIG ಅವರ ಅನುಮತಿ ಬೇಕಾಗುತ್ತೆ. ಈಗ ಒಂದು ವೇಳೆ ನ್ಯಾಯಾಧೀಶರು ದರ್ಶನ್ ಪರವಾದಂತಹ ತೀರ್ಪನ್ನು ಕೊಟ್ಟರು ಕೂಡ ಅದು ನೇರವಾಗಿ DIG ಬಂದಿಖಾನೆಗೆ ಹೋಗುತ್ತೆ. ಅವರು ಅನುಮೋದನೆ ಮಾಡಿ ಅವಕಾಶ ಕೊಡಬೇಕು. ಇಲ್ಲಿ ಮತ್ತೊಂದು ಪ್ರಮುಖವಾದಂತಹ ಅಂಶ ಅಂತಂದ್ರೆ ಮನೆ ಊಟ ಬೇಕು ಅಂತ ದರ್ಶನ್ ಅರ್ಜಿ ಸಲ್ಲಿಸಿದ್ದಾರೆ ನಿಜ. ಆದ್ರೆ ವಾದ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂತ 2023ರಲ್ಲಿ ಸಮಸ್ಯೆ ಇತ್ತು. ಅದು ಯಾವ ಸಮಸ್ಯೆ? ಆರ್ಥೋಪೆಡಿಕ್ ಸಮಸ್ಯೆ. ಹಾಗಾದ್ರೆ ಮೂಳೆ ಸಮಸ್ಯೆಗೂ ಊಟಕ್ಕೂ ಏನ್ ಸಂಬಂಧ ಅನ್ನುವಂತಹ ಪ್ರಶ್ನೆ ಬರುತ್ತೆ. ವಿಚಾರಣಾಧೀನ ಖೈದಿ ದರ್ಶನ್ ಮನೆಯ ಊಟ, ಹಾಸಿಗೆ, ಪುಸ್ತಕ ಬೇಕು ಅಂತ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ಮನೆ ಊಟನೇ ಯಾಕೆ ಬೇಕು ಅಂತ ದರ್ಶನ್ ಪರ ವಕೀಲರು ಈಗಾಗಲೇ ವಾದ ಮಾಡಿದ್ರು. ಆದ್ರೆ ಈಗ ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಪ್ರಿಸನ್ ರೂಲ್ಸ್ 1974ರ ಅಡಿ ಏನೇನ್ ಕೊಡಬೇಕು ಅನ್ನೋದು ಉಲ್ಲೇಖ ಇದೆ. ರೂಲ್ಸ್ 322ರ ಪ್ರಕಾರ ಮನೆ ಊಟ ಅನ್ನೋ ಪದವೇ ಇಲ್ಲ. ಎಕ್ಸ್ಟ್ರಾ ಡಯಟ್ ಅಂತಂದ್ರೆ ಮೆಡಿಕಲ್ ಆಫೀಸರ್ ಕೊಡಬೇಕು. ಆದ್ರೆ ಯಾವುದೇ ಎಕ್ಸ್ಟ್ರಾ ಡಯಟ್ಗೆ ಸಲಹೆ ನೀಡಿಲ್ಲ. ವೈದ್ಯಾಧಿಕಾರಿ ಸಲಹೆಯಂತೆ ಹೆಚ್ಚು ಕ್ಯಾಲರಿ ಆಹಾರ ನೀಡಬಹುದು. ಪೊಲೀಸರ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಸಂಪರ್ಕದಲ್ಲಿದ್ದಾರೆ. ರವಿ, ಪ್ರಸನ್ನ ಕುಮಾರ್ ಅವರ ವಾದ ಏನಾಗಿದೆ? ಪ್ರಸನ್ನ ಕುಮಾರ್ ಏನು ದರ್ಶನ್ ಪರ ವಕೀಲರಂತಹ ರಾಘವೇಂದ್ರ ಅವರು ವಾದವನ್ನು ಕಂಪ್ಲೀಟ್ ಮಾಡಿರುವಂಥದ್ದು. ಜೊತೆಗೆ ದರ್ಶನ್ಗೆ ಡಯೇರಿಯಾ ಅನ್ನುವಂತಹ ಸಮಸ್ಯೆಯಿಂದ ಕೂಡ ಬಳಲ್ತಾರೆ. ಸೊ ಹೀಗಾಗಿ ಅವ್ರಿಗೆ ಮನೆ ಊಟ ಕೊಡಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ದಾರೆ. ಬಹುಶಃ ಅವರ ವಾದ ಕಂಪ್ಲೀಟ್ ಆಗಿರುವಂಥದ್ದು. ಈ ವಾದಕ್ಕೆ ಪ್ರತಿಯಾಗಿ ಈಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೂಡ ವಾದ ಮನ್ನಣೆ ಮಾಡಿರುವಂಥದ್ದು. ಅಂದರೆ ಇವರು ಏನು ದರ್ಶನ್ ಪರವಂತಹ ಅಡ್ವೊಕೇಟ್ ಸಲ್ಲಿಸಿರುವಂತಹ ಅರ್ಜಿಯಲ್ಲಿರುವಂತಹ ಒಂದಷ್ಟು ಅಂಶಗಳನ್ನು ಕೂಡ ಇವರು ನ್ಯಾಯಾಲಯದ ಗಮನಕ್ಕೆ ತರ್ತಾ ಇರುವಂಥ. ಅಂದರೆ 2023ರಲ್ಲಿ ಇವ್ರಿಗೆ ಆರ್ಥೋಪೆಡಿಕ್ ಸಮಸ್ಯೆ ಇತ್ತು
ಸೊ ಹೀಗಾಗಿ ಇದಕ್ಕೂ ಕೂಡ ಮನೆ ಊಟಕ್ಕೂ ಕೂಡ ಸಂಬಂಧ ಇಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇರೋ ಜೊತೆಗೆ ಪ್ರತಿ ದಿನವೂ ಕೂಡ ಬಿರಿಯಾನಿ ತಿನ್ನಬೇಕು ಅಂದರೆ ಆಗಲ್ಲ ಅನ್ನುವಂತಹ ಅಂಶವನ್ನು ಕೂಡ ತರ್ತಾ ಇರೋ ಜೊತೆಗೆ 1974 ಕಾರಾಗೃಹದ ಮ್ಯಾನ್ಯುಯಲ್ ಏನಿದೆ ಆ ಮ್ಯಾನ್ಯುಯಲ್ ಪ್ರಕಾರ ಜೊತೆಗೆ ಆ ಮ್ಯಾನ್ಯುಯಲ್ನ 332ನೇ ನಿಯಮದ ಪ್ರಕಾರ ಮನೆ ಊಟ ಅನ್ನುವಂತಹ ಪದವೇ ಇಲ್ಲ. ಸೊ ಹೀಗಾಗಿ ಮನೆ ಊಟ ಕೊಡಬಾರ್ದು ಅನ್ನುವಂತಹ ವಾದವನ್ನು ಕೂಡ ಮಂಡನೆ ಮಾಡ್ತಾರೆ. ಜೊತೆಗೆ ವಿಚಾರಣೆಯ ಕೈದಿಗಳು ಏನಿದ್ದಾರೆ ಅವ್ರಿಗೆ ಅಂದರೆ ನಾನ್ ವೆಜ್ ತಿನ್ನುವಂತಹ ವ್ಯಕ್ತಿಗಳಿಗೆ ವಾರದ ಒಂದು ದಿನ ಭಾನುವಾರ ಅಥವಾ ಮಂಗಳವಾರ ನಾನ್ ವೆಜ್ ಕೂಡ ಕೊಡ್ತಾರೆ. ಜೊತೆಗೆ ಸಸ್ಯಾಹಾರಿ ತಿನ್ನುವಂತಹ ಕೈದಿಗಳಿಗೆ ಬಾಳೆಹಣ್ಣು ಕೊಡುವಂತಹ ಸವಲತ್ತು ಕೂಡ ಕಾರಾಗೃಹಗಳಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಅವ್ರಿಗೆ ಮನೆ ಊಟಕ್ಕೆ ಅನುಮತಿ ಕೊಡಬಾರ್ದು ಅನ್ನುವಂತಹ ಒಂದು ವಾದವನ್ನು ಕೂಡ ಮಂಡನೆ ಮಾಡ್ತಿರುವಂಥದ್ದು. ಜೊತೆಗೆ ಬಹುಶಃ ಇನ್ನು ಸ್ವಲ್ಪ ಹೊತ್ತಿಗೆ ಬಹುಶಃ ಏನಾಗುತ್ತೆ ಅನ್ನುವಂತಹ ತೀರ್ಮಾನ ಕೂಡ ಬರುತ್ತೆ. ಯಾಕಂದರೆ ಪೊಲೀಸ್ ಮ್ಯಾನ್ಯುಯಲ್ ಏನಿದೆ 1974 ಕಾರಾಗೃಹ ಮ್ಯಾನ್ಯುಯಲ್, ಆ ಮ್ಯಾನ್ಯುಯಲ್ ಇರುವಂತಹ ಅಂಶಗಳನ್ನು ಕೂಡ SP ಪ್ರಸನ್ನಕುಮಾರ್ ಅವರು ವಾದವನ್ನು ಮಂಡನೆ ಮಾಡ್ತಿರುವಂಥದ್ದು. ಒಂದು ವೇಳೆ ಎಕ್ಸ್ಟ್ರಾ ಅಂದರೆ ಈಗ ದರ್ಶನ್ಗೆ ಏನೇನು ಸಮಸ್ಯೆ ಇದೆ ಅದೆಲ್ಲವನ್ನು ಕೂಡ ಅರ್ಜಿಯ ಮೂಲಕ ನ್ಯಾಯಾಧೀಶರ ಗಮನಕ್ಕೆ ತರಲಾಗಿರುವಂಥದ್ದು. ಸೊ ಆ ಅರ್ಜಿಗೆ ಕಾರಾಗೃಹದಲ್ಲಿ ಚಿಕಿತ್ಸೆ ಇದೆ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಜೈಲಿನ ರೂಲ್ಸ್ 332ರಲ್ಲಿ ಡಯಟ್ ಚಾರ್ಟ್ ಇದೆ. ರೂಲ್ಸ್ 332ರಲ್ಲಿ ಡಯಟ್ ಚಾರ್ಟ್ ಇದೆ. ವೆಜ್ ಅವರಿಗೆ ಬಾಳೆಹಣ್ಣು, ನಾನ್ ವೆಜ್ ಅವರಿಗೆ ಒಂದು ದಿನ ನಾನ್ ವೆಜ್ ನೀಡಬಹುದು. ಪ್ರತಿದಿನ ಬಿರಿಯಾನಿ ತಿನ್ನಬೇಕು ಅಂತಂದ್ರೆ ಆಗಲ್ಲ. ಈಗಾಗಲೇ ದರ್ಶನ್ ಅವ್ರಿಗೆ ಅಜೀರ್ಣ ಸಮಸ್ಯೆ ಇದೆ. ಅಂತಹ ಸಂದರ್ಭದಲ್ಲಿ ಪ್ರತಿದಿನ ನಾನ್ ವೆಜ್ ತಿಂದ್ರೆ ಹೇಗೆ, ಬಿರಿಯಾನಿ ತಿಂದ್ರೆ ಹೇಗೆ? ಪ್ರತಿದಿನ ಬಿರಿಯಾನಿ ತಿನ್ನೋದಕ್ಕಾಗಲ್ಲ. ವೈರಲ್ ಫೀವರ್ ಅಂತಂದ್ರೆ ಬಿಸಿನೀರು ಕೊಡ್ತಾರೆ, ಹೆಚ್ಚುವರಿಯಾಗಿ ಬಿಸಿನೀರು ನೀಡಬಹುದು. ವೈದ್ಯರ ಸಲಹೆ ಮೇರೆಗೆ ಮಾತ್ರ ಆಹಾರವನ್ನ ನೀಡಬಹುದು. ಭೇದಿ ಆಗ್ತಾ ಇದ್ರೆ ಖಾರ ಇಲ್ಲದ ಊಟ ನೀಡಬಹುದು ಅಷ್ಟೇ. ಆದ್ರೆ ಬಿರಿಯಾನಿ ತಿನ್ನೋದಕ್ಕೆ ಹೇಗೆ ಸಾಧ್ಯ? ಬಿರಿಯಾನಿ ಹೇಗೆ ಕೊಡಕ್ಕಾಗತ್ತೆ ಪ್ರತಿದಿನ? ಡಯಟ್ ಫುಡ್ ಅಂತಂದ್ರೆ ಡಯಟ್ ಫುಡ್ಡೇ ಆಗಿರ್ಬೇಕದು. ವೆಜಿಟೇರಿಯನ್ ಅವ್ರಿಗೆ ಬಾಳೆಹಣ್ಣು ಕೊಡ್ತಾರೆ, ಇನ್ನು ನಾನ್ ವೆಜ್ ತಿನ್ನೋರಿಗೆ ಒಂದು ದಿನ ನಾನ್ ವೆಜ್ ಫುಡ್ ಕೊಡ್ತಾರೆ. ಪ್ರತಿದಿನ ಬಿರಿಯಾನಿ ತಿನ್ನೋದಕ್ಕೆ ಹೇಗೆ ಸಾಧ್ಯ? ವೈದ್ಯರ ಸಲಹೆ ಮೇರೆಗೆ ಆಹಾರವನ್ನ ನೀಡಬಹುದು ಅಂತ ವಾದ ಮಂಡಿಸ್ತಿದ್ದಾರೆ. ಎಸ್ ರವಿ, ಒಂದು ವಿಷಯವನ್ನು ಇಲ್ಲಿ ಗಮನಿಸಬೇಕು. ಈಗಾಗಲೇ ದರ್ಶನ್ ಹೇಳ್ತಾ ಇರೋದೇನು, ಊಟ ಸರಿ ಹೋಗ್ತಾ ಇಲ್ಲ, ಅಜೀರ್ಣ ಸಮಸ್ಯೆ ಇದೆ. ಇಂತಹ ಸಂದರ್ಭದಲ್ಲಿ ಪ್ರತಿದಿನ ಬಿರಿಯಾನಿ ತಿನ್ನಕ್ಕಾಗತ್ತಾ? ಮತ್ತೆ ಆರೋಗ್ಯ ಕೆಡಲ್ವಾ? ಖಂಡಿತವಾಗಿಯೂ ಬಹುಶಃ ನ್ಯಾಯಾಧೀಶರ ಗಮನಕ್ಕೆ SP ಪ್ರಸನ್ನಕುಮಾರ್ ಅವರು ಈ ಮಾಹಿತಿಯನ್ನು ಕೂಡ ತಂದಿರುವಂಥದ್ದು. ಯಾಕಂದರೆ 1974 ಪ್ರಿಸನ್ಸ್ ರೂಲ್ ಏನಿದೆ ಆ ರೂಲ್ನಲ್ಲಿ ಕೈದಿಗಳಿಗೆ ಊಟದ ವಿಚಾರಕ್ಕೂ ಕೂಡ ಒಂದಷ್ಟು ಕಾನೂನುಗಳನ್ನು ತರಲಾಗಿರುವಂಥದ್ದು. ಆ ಕಾನೂನಿನ 332ರ ರೂಲ್ ಏನಿದೆ ಆ ರೂಲನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇರೋದು. ಅಂದರೆ 332ರ ರೂಲ್ ಪ್ರಕಾರ ಮನೆ ಊಟ ಅನ್ನುವಂತಹ ಪದವೇ ಇಲ್ಲ ಅನ್ನುವಂತಹ ಅಂಶವನ್ನು ಕೂಡ ಮಂಡನೆ ಮಾಡ್ತಿರುವಂಥದ್ದು. ಅಂದರೆ ನಾನ್ ವೆಜ್ ಯಾರ್ಯಾರು ತಿಂತಾರೋ ಮಾಂಸಪ್ರಿಯರಿಗೆ ಅವ್ರಿಗೆ ವಾರದಲ್ಲಿ ಒಂದು ದಿನ ನಾನ್ ವೆಜ್ ಕೂಡ ಕಾರಾಗೃಹಗಳಲ್ಲಿ ಕೊಡ್ತಾರೆ. ಅದೇ ರೀತಿ ಸಸ್ಯಾಹಾರಿ ಯಾರು ಊಟ ಮಾಡ್ತಾರೋ ಅವ್ರಿಗೆ ಪ್ರತಿದಿನವೂ ಕೂಡ ವಾರದಲ್ಲಿ 2 ದಿನಗಳ ಕಾಲ ಬಾಳೆಹಣ್ಣು ಕೊಡುವಂತಹ ಸವಲತ್ತು ಕೂಡ ಇರುವಂಥದ್ದು. ಇನ್ ಕೇಸ್ ಅಂದರೆ ಈ ರೀತಿಯಂತಹ ಸಮಸ್ಯೆಗಳು ಬಳಲಿದಂತಹ ಸಂದರ್ಭದಲ್ಲಿ ವೈದ್ಯರ ಸಲಹೆ ಮೇರೆಗೆ ಹೆಚ್ಚುವರಿ ಕ್ಯಾಲರಿ ಇರುವಂತಹ ಅಂಶಗಳನ್ನು ಕೂಡ ಕೊಡಬಹುದು ಅನ್ನುವಂತಹ ಮಾಹಿತಿಯನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ. ಬಹುಶಃ ಅವರ ವಾದ ಮಂಡನೆ ಕೂಡ ಅಂತಿಮ ಹಂತದಲ್ಲಿದೆ ಅಂತೇಳಿ ಕಾಣಿಸ್ತಾ ಇರುವಂತದ್ದು. ವೀಣಾ, ಎಸ್ ಬರ್ತೀನಿ ರವಿ. ವಿಚಾರಣಾಧೀನ ಖೈದಿ ದರ್ಶನ್ ಮನೆ ಊಟ ಬೇಕು, ಹಾಸಿಗೆ ಬೇಕು, ಪುಸ್ತಕ ಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಈಗಾಗಲೇ ನಟ ದರ್ಶನ್ ಪರ ವಕೀಲ ರಾಘವೇಂದ್ರ ತಮ್ಮ ವಾದವನ್ನ ಮಂಡಿಸಿದ್ರು. ಪೊಲೀಸರ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ಸ್ಕೇಲ್ಸ್ ಆಫ್ ಡಯಟ್ ನಲ್ಲಿಯೇ ಆಹಾರ ಕೊಡಬಹುದು, ಸ್ಪೆಷಲ್ ಡಯಟ್ ಪ್ರತಿದಿನವೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಜೈಲಿನಲ್ಲಿ ವಿಶೇಷ ಆಹಾರ 15 ದಿನ ಮಾತ್ರ ಕೊಡಬಹುದು ಅಂತ ವಾದ ಮಂಡಿಸ್ತಿದ್ದಾರೆ. ಕೊಲೆ ಆರೋಪಿಗಳು ಹಾಸಿಗೆ ಪಡೆಯೋದಕ್ಕೆ ಅರ್ಹರಲ್ಲ. ಇದು ಕೊಲೆ ಪ್ರಕರಣ ಆಗಿರೋದ್ರಿಂದ, ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಇದಕ್ಕೆ ಅವಕಾಶವೇ ಇಲ್ಲ. ಊಟ, ಹಾಸಿಗೆ, ವೈದ್ಯಕೀಯ ಸೌಲಭ್ಯಕ್ಕಾಗಿ ಮನವಿ ಮಾಡಿದ್ದಾರೆ. ದರ್ಶನ್ ಫಿಲ್ಮ್ ಲೀಡ್ ರೋಲರ್, ದೈಹಿಕವಾಗಿ ಸದೃಢರಾಗಿದ್ದಾರೆ, ಹಾಗಾಗಿ ಈ ಅವಕಾಶವನ್ನ ಕೊಡಬಾರದು ಅಂತ ಮನವಿ ಮಾಡ್ತಿದ್ದಾರೆ. ಎಸ್ ರವಿ, SP ಪ್ರಸನ್ನಕುಮಾರ್ ಅವರು ಕೂಡ ಪ್ರಬಲವಾದಂತಹ ವಾದ ಮಂಡಿಸ್ತಾ ಇದ್ದಾರೆ. ದರ್ಶನ್ಗೆ ಮನೆ ಊಟ ಕೊಡಬಾರ್ದು, ಹಾಸಿಗೆ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಬಗ್ಗೆ ಹೇಳ್ತಾ ಹೋಗೋದಾದ್ರೆ
ನಿಜಕ್ಕೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆದಂತಹ ವಾದ ವಿವಾದ ನ್ಯಾಯಾಲಯದಲ್ಲಿ ನಡೀತಿರುವಂಥದ್ದು. ಯಾಕಂದರೆ ಈಗ ಆಲ್ರೆಡಿ ದರ್ಶನ್ ಪರವಾದಂತಹ ಅಡ್ವೊಕೇಟ್ ರಾಘವೇಂದ್ರ ಅವರು ತಮ್ಮ ವಾದವನ್ನು ಕಂಪ್ಲೀಟ್ ಮಾಡಿರುವಂಥದ್ದು. ಅಂದರೆ ದರ್ಶನ್ಗೆ ಯಾವ ಕಾರಣಕ್ಕೋಸ್ಕರ ಮನೆ ಊಟ ಕೇಳ್ತಿದ್ದಾರೆ ಅದಕ್ಕೆ ಅನುಮತಿ ಕೊಡಿ ಅನ್ನುವಂತಹ ಮಾಹಿತಿಯನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತಂದಿರುವಂಥದ್ದು. ಯಾಕಂದರೆ ದರ್ಶನ್ ಸದೃಢರಾಗಿರಬೇಕು ಮತ್ತು ದೈಹಿಕವಾಗಿ ಕೂಡ ಸಮರ್ಥರಾಗಿರಬೇಕು. ಯಾಕಂದರೆ ಅವರ ಬಳಿ ಸಾಕಷ್ಟು ಸಿನಿಮಾಗಳಿವೆ. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ಪರಿಗಣನೆ ಮಾಡಿಕೊಂಡು ಅವ್ರಿಗೆ ಸಾಕಷ್ಟು ಒಂದು ಅಜೀರ್ಣವಾದಂತಹ ಸಮಸ್ಯೆ ಇದೆ. ಜೊತೆಗೆ 10 kgಯಷ್ಟು ಅವರು ದೇಹದಲ್ಲೂ ಕೂಡ ಕಡಿಮೆ ಆಗಿದ್ದಾರೆ. ಸೊ ಹೀಗಾಗಿ ಈ ಅಂಶಗಳನ್ನು ಪರಿಗಣನೆ ಮಾಡಿಕೊಂಡು, ಜೊತೆಗೆ ಸಂವಿಧಾನದ ಈ ಆರ್ಟಿಕಲ್ 21 ಏನಿದೆ, ಎಲ್ಲರೂ ಕೂಡ ಬದುಕೋದಕ್ಕೆ ಅರ್ಹರು, ಸ್ವತಂತ್ರರು ಅನ್ನುವಂತಹ ವಾದವನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತಂದು ಅವ್ರಿಗೆ ಹೀಗಾಗಿ ಮನೆ ಊಟವನ್ನು ಕೇಳಿದ್ದಾರೆ. ಜೊತೆಗೆ ಹಾಸಿಗೆ ಸೌಲಭ್ಯ ಕೊಡಬೇಕು ಮತ್ತು ಪುಸ್ತಕಗಳನ್ನು ಕೂಡ ತಲುಪಿಸಬೇಕು ಅನ್ನುವಂತಹ ವಾದವನ್ನು ಈಗ ಆಲ್ರೆಡಿ ರಾಘವೇಂದ್ರ ಅವರು ಸಂಪೂರ್ಣವಾದಂತಹ ತಮ್ಮ ವಾದವನ್ನು ಕೂಡ ಮಣ್ಣೆ ಮಾಡಿರುವಂಥದ್ದು. ಜೊತೆಗೆ ಈ ವಾದಕ್ಕೆ ಪ್ರತಿಯಾಗಿ ದರ್ಶನ್ಗೆ ಯಾವ ಕಾರಣಕ್ಕೋಸ್ಕರ ಈ ಸೌಲಭ್ಯ ಕೊಡಬಾರ್ದು ಅನ್ನುವಂತಹ ದೃಷ್ಟಿಯನ್ನು ಕೂಡ ಈಗ ನ್ಯಾಯಾಲಯದ ಗಮನಕ್ಕೆ SPP ಪ್ರಸನ್ನಕುಮಾರ್ ಅವರು ತರ್ತಾ ಇರುವಂಥದ್ದು. ಪ್ರಮುಖವಾಗಿ 1974ರ ಕಾರಾಗೃಹದ ಮ್ಯಾನ್ಯುವಲ್ ಏನಿದೆ ಆ ಪ್ರಕಾರ ದರ್ಶನ್ಗೆ ಮನೆ ಊಟದ ಪದವೇ ಇಲ್ಲ, ರೂಲ್ ನಂಬರ್ 332 ಪ್ರಕಾರ ಅನ್ನುವಂತಹ ಒಂದು ಅಂಶವನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇರುವಂಥದ್ದು. ಜೊತೆಗೆ ಅಂದರೆ ನೀವು ಏನು ಅರ್ಜಿಯನ್ನು ಹಾಕಿದ್ದೀರಾ ಅದರಲ್ಲಿ ಆರ್ಥೋಪೆಡಿಕ್ ಸಮಸ್ಯೆ ಅಂತ ಇದೆ. ಆರ್ಥೋಪೆಡಿಕ್ ಸಮಸ್ಯೆಗೂ ಮತ್ತು ಊಟಕ್ಕೂ ಏನು ಸಂಬಂಧ ಅನ್ನುವಂತಹ ಪ್ರಶ್ನೆಯನ್ನು ಕೂಡ SPP ಪ್ರಸನ್ನಕುಮಾರ್ ಅವರು ವಾದವನ್ನು ಮಣ್ಣೆ ಮಾಡ್ತಿರುವಂಥದ್ದು. ಅಲ್ಲಿ ಮಾಂಸಾಹಾರಿಗಳಿಗೆ ಪ್ರತಿ ವಾರದಲ್ಲಿ ಒಂದು ದಿವಸ ಮಾಂಸಾಹಾರವನ್ನು ಕೂಡ ಕೊಡ್ತಾರೆ. ಜೊತೆಗೆ ಸಸ್ಯಾಹಾರಿಗಳಿಗೆ 2 ದಿನಗಳ ಕಾಲ ಬಾಳೆಹಣ್ಣು ಕೂಡ ಕೊಡುವಂತಹ ಸೌಲಭ್ಯ ಇರುವಂಥದ್ದು. ಪ್ರತಿದಿನ ಕೂಡ ಬಿರಿಯಾನಿ ಬೇಕು ಅಂದರೆ ಆಗಲ್ಲ ಅನ್ನುವಂತಹ ಅಂಶವನ್ನು ಕೂಡ ನ್ಯಾಯಾಧೀಶರ ಮುಂದೆ ವಾದವನ್ನು ಮಣ್ಣೆ ಮಾಡ್ತಿರುವಂಥದ್ದು. ಜೊತೆಗೆ ಒಂದು ವೇಳೆ ಫೀವರ್ ಇದ್ದಂತಹ ಸಂದರ್ಭದಲ್ಲಿ ಬಿಸಿ ನೀರನ್ನು ಕುಡಿಯುವಂತಹ ಸವಲತ್ತು ಕೂಡ ಕಾರಾಗೃಹಗಳಲ್ಲಿ ಇದೆ ಅನ್ನುವಂತಹ ವಾದವನ್ನು ಕೂಡ ಮಣ್ಣೆ ಮಾಡ್ತಿರುವಂಥದ್ದು. ಜೊತೆಗೆ ಅಂದರೆ ಈ ಒಂದು ಅಂಶಗಳನ್ನು ಮುಂದೆ ಇಟ್ಕೊಂಡು ದರ್ಶನ್ಗೆ ಇಂತಹ ಕಾರಣಗಳಿಗೋಸ್ಕರ ಕೊಡಬಾರ್ದು, ಅಂದರೆ ಪ್ರಮುಖವಾಗಿ ಕೊಲೆ ಆರೋಪ ಹೊತ್ತಂತಹ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಸೌಲಭ್ಯವನ್ನು ಕೊಡಬಾರ್ದು ಅನ್ನುವಂತಹ ವಾದವನ್ನು ಮಣ್ಣೆ ಮಾಡ್ತಾರೆ. ಅವರ ವಾದ ಇನ್ನೊಂದು 10 ರಿಂದ 15 ನಿಮಿಷಗಳ ಕಾಲ ಮುಂದುವರಿಯಬಹುದು. ಈಗ ಆಲ್ರೆಡಿ ರಾಘವೇಂದ್ರ ಅವರ ವಾದ ಮಂಡನೆ ಕಂಪ್ಲೀಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಕೌಂಟರ್ ಆದಂತಹ ಅಂಶಗಳನ್ನು ಕೂಡ SPP ಪ್ರಸನ್ನಕುಮಾರ್ ಅವರು ವಾದವನ್ನು ಮಣ್ಣೆ ಮಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ದರ್ಶನ್ ಪರವಾದಂತಹ ತೀರ್ಪು ಬರುತ್ತಾ ಅಥವಾ ದರ್ಶನ್ ವಿರುದ್ಧವಾದಂತಹ ತೀರ್ಪು ಬರುತ್ತಾ ನೋಡಬೇಕಾಗುತ್ತೆ. ವೀಣಾ, ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಪೊಲೀಸರ ಪರ SPP ಪ್ರಸನ್ನಕುಮಾರ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ದರ್ಶನ್ಗೆ ಯಾಕೆ ಮನೆ ಊಟ ಕೊಡಬಾರ್ದು ಅನ್ನೋದರ ಬಗ್ಗೆ ಪ್ರಬಲವಾಗಿ ವಾದಿಸ್ತಾ ಇದ್ದಾರೆ. ದರ್ಶನ್ ಜೂನ್ 22ರವರೆಗೂ ವ್ಯಾಯಾಮ ಮಾಡ್ತಾ ಇದ್ರು. ಈ ಬಗ್ಗೆ ಅರ್ಜಿಯಲ್ಲೇ ದರ್ಶನ್ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿಯವರೆಗೂ ಇಲ್ಲದಂತಹ ಸಮಸ್ಯೆ ಈಗ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಪ್ರಸನ್ನಕುಮಾರ್. ವ್ಯಾಯಾಮ ಮಾಡ್ತಾ ಇರೋದ್ರಿಂದ ತೂಕ ಕಡಿಮೆ ಆಗಿದೆ. ದರ್ಶನ್ ಸುಮಾರು 10 kg ತೂಕ ಕಡಿಮೆ ಆಗಿದ್ದಾರೆ. ಅರೆಸ್ಟ್ ಆಗೋವರೆಗೂ ಯಾವುದೇ ಸಮಸ್ಯೆ ಇರಲಿಲ್ಲ. ವರ್ಕೌಟ್ ಮಾಡ್ತಾ ಇರೋದ್ರಿಂದ ಡಯಟ್ ಫುಡ್ ಕೇಳ್ತಿದ್ದಾರೆ. ಇಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಎಲ್ಲ ಹಕ್ಕುಗಳನ್ನ ಜೈಲಿನ ಒಳಗೆ ಕೊಂಡೊಯ್ಯಲು ಸಾಧ್ಯವೇ ಅಂತಲೂ ಕೂಡ ಪ್ರಶ್ನೆ ಮಾಡ್ತಾರೆ. ಮೂಲಭೂತ ಹಕ್ಕುಗಳಿದೆ ನಿಜ, ಆದ್ರೆ ಎಲ್ಲಾ ಮೂಲಭೂತ ಹಕ್ಕುಗಳನ್ನ ಜೈಲಿನ ಒಳಗಡೆ ಕೊಡೋದಕ್ಕೆ ಸಾಧ್ಯನಾ? ಜೈಲಿನಲ್ಲಿರುವ ವ್ಯಕ್ತಿಗೆ ಎಲ್ಲಾ ಹಕ್ಕುಗಳು ಇರಲ್ಲ, ಕೆಲ ರೂಲ್ಸ್ ಮಾತ್ರ ಇರುತ್ತೆ ಅಂತ ಪೊಲೀಸರ ಪರ SPP ಪ್ರಸನ್ನಕುಮಾರ್ ವಾದ ಮಂಡಿಸ್ತಿದ್ದಾರೆ. ರವಿ, ನಾವು ಗಮನಿಸ್ತಾ ಇದ್ದೀವಿ ಮೂಲಭೂತ ಸೌಕರ್ಯಗಳು, ಹಕ್ಕಿನ ಬಗ್ಗೆ ಇಲ್ಲಿ ಉಲ್ಲೇಖ ಆಗ್ತಾ ಇದೆ. ನಿಜ ಅಲ್ವಾ ಪ್ರಸನ್ನಕುಮಾರ್ ಅವರು ಹೇಳ್ತಾ ಇರೋದು? ಜೈಲಿನಲ್ಲಿರೋರಿಗೆ ಎಲ್ಲ ಮೂಲಭೂತ ಸೌಕರ್ಯ ಕೊಟ್ಬಿಡಕ್ಕಾಗತ್ತಾ? ಖಂಡಿತವಾಗಿ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ತಾನು ಮಾಡಿದಂತಹ ಅಪರಾಧದ ಬಳಿಕ ಆತನ ವ್ಯಕ್ತಿತ್ವ ಬದಲಾಗಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಕಾರಾಗೃಹಗಳನ್ನು ನಿರ್ಮಾಣ ಮಾಡಿರುವಂಥದ್ದು. ಸೊ ಇಲ್ಲಿ ಬಂದು ಸಂವಿಧಾನದ ಹಕ್ಕುಗಳನ್ನು ಕೇಳಿದ್ರೆ ಸರಿ ಹೋಗಲ್ಲ ಅನ್ನುವಂತಹ ಅರ್ಥದಲ್ಲೂ ಕೂಡ ಪ್ರಸನ್ನಕುಮಾರ್ ವಾದವನ್ನು ಮಣ್ಣೆ ಮಾಡ್ತಾರೆ. ಯಾಕಂದರೆ ಇಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಚಾರ್ಲ್ಸ್ ಶೋಭರಾಜ್ ಅನ್ನುವಂತಹ ತೀರ್ಪನ್ನು ಕೂಡ ಇಲ್ಲಿ SPP ಪ್ರಸನ್ನಕುಮಾರ್ ಅವರು ಉಲ್ಲೇಖ ಮಾಡಿರುವಂಥದ್ದು. ಆ ತೀರ್ಪಲ್ಲೂ ಕೂಡ ಸಂವಿಧಾನದ ಹಕ್ಕುಗಳನ್ನು ಕಾರಾಗೃಹ ಒಳಗಡೆ ಅಲೋವ್ ಮಾಡಿಲ್ಲ ಅನ್ನುವಂಥ ಅಂಶಗಳನ್ನು ಕೂಡ ಇಲ್ಲಿ ನ್ಯಾಯಾಲಯದ ಗಮನಕ್ಕೆ ತರುವಂಥದ್ದು. ಯಾಕಂದರೆ ಜೈಲಿನಲ್ಲಿ ಕೇವಲ ರೂಲ್ಗಳು ಅಂದರೆ ನಿಯಮಗಳು ಮಾತ್ರ ಇರ್ತವೆ. ಆ ನಿಯಮಗಳ ಪ್ರಕಾರ ಮಾತ್ರವೇ ನಾವು ಹೋಗಬೇಕಾಗುತ್ತೆ ಹೊರತಾಗಿ ಸಂವಿಧಾನದ ಎಲ್ಲ ಹಕ್ಕುಗಳನ್ನು ಕೂಡ ಕಾರಾಗೃಹಗಳ ಒಳಗಡೆ ನಾವು ತೆಗೆದುಕೊಂಡು ಹೋಗೋದಕ್ಕೆ ಅಸಾಧ್ಯವಾದಂತಹ ಮಾತು. ಸೊ ಹೀಗಾಗಿ ಈ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೋಸ್ಕರ ಅವ್ರಿಗೆ ಮನೆ ಊಟದ ಸವಲತ್ತನ್ನು ಆದೇಶ ಕೊಡಬಾರ್ದು ಅನ್ನುವಂತಹ ವಾದವನ್ನು ಕೂಡ ಮಣ್ಣೆ ಮಾಡ್ತಿರುವಂಥದ್ದು. ಯಾಕಂದರೆ ಜೂನ್ 22ನೇ ತಾರೀಕುವರೆಗೂ ಕೂಡ ದರ್ಶನ್ ಆರಾಮಾಗಿ ವ್ಯಾಯಾಮ ಜಿಮ್ಮನ್ನು ಕೂಡ ವರ್ಕೌಟ್ ಮಾಡ್ತಿದ್ರು. 22ರ ನಂತರ ಈ
ಈ ರೀತಿಯಾದಂತಹ ಸಮಸ್ಯೆ ಆಗಿದೆ ಅಂದರೆ ಇದನ್ನು ಯಾರು ನಂಬ್ತಾರೆ ಅನ್ನುವಂತಹ ಅರ್ಥದಲ್ಲೂ ಕೂಡ ಹೇಳ್ತಾರೆ. ಯಾಕಂದರೆ 22ರವರೆಗೂ ಕೂಡ ಚೆನ್ನಾಗಿದ್ದಂತಹ ವ್ಯಕ್ತಿ 23ರಿಂದ ತಮಗೆ ಡಯರಿಯ ಸಮಸ್ಯೆ ಇದೆ ಅಂದರೆ ಇದನ್ನು ಯಾರು ನಂಬ್ತಾರೆ? ಸೊ ಹೀಗಾಗಿ ಈ ಒಂದು ಅಂಶಗಳನ್ನು ಕೂಡ ನ್ಯಾಯಾಲಯದ ಗಮನಕ್ಕೆ ತಂದಿರುವಂಥದ್ದು. ಯಾಕಂದರೆ ಎಲ್ಲ ಪ್ರಕರಣ ಅಂದರೆ ಸುಪ್ರೀಂ ಕೋರ್ಟ್ನ ಕೆಲವು ತೀರ್ಪುಗಳನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇರುವಂಥದ್ದು. ಯಾಕಂದರೆ ಯಾವುದೇ ಪ್ರಕರಣಗಳಲ್ಲೂ ಕೂಡ ಸಂಪೂರ್ಣವಾದಂತಹ ಸಂವಿಧಾನದ ಹಕ್ಕುಗಳನ್ನು ಜೈಲಿನ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ವಾದಗಳನ್ನು ಮಾತ್ರ ಮಾಡ್ತಿರುವಂಥದ್ದು. ಪೊಲೀಸ್ ಮ್ಯಾನ್ಯುಯಲ್ ಪ್ರಕಾರ ಏನಿದೆ ಆ ಮ್ಯಾನ್ಯುಯಲ್ ಪ್ರಕಾರ ಮಾತ್ರವೇ ನಾವು ಒಂದಷ್ಟು ಸವಲತ್ತುಗಳನ್ನು ಕಲ್ಪಿಸಬಹುದು ಹೊರತಾಗಿ ಉಳಿದಂತೆ ಯಾವುದೇ ಹೆಚ್ಚುವರಿ ಸೌಲಭ್ಯಗಳನ್ನು ನಾವು ಕಲ್ಪಿಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಅಂಶಗಳನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇರುವಂಥದ್ದು. 1974ರ ಕಾರಾಗೃಹ ಪೊಲೀಸ್ ಮ್ಯಾನ್ಯುಯಲ್ ಇದೆ, ಆ ಮ್ಯಾನ್ಯುಯಲ್ನಲ್ಲಿ ಇರುವಂತಹ ಅಂಶಗಳನ್ನು ಕೂಡ ಉಲ್ಲೇಖ ಮಾಡ್ತಿರುವಂಥದ್ದು. ರೂಲ್ ನಂಬರ್ 332 ಪ್ರಕಾರ ಮನೆ ಊಟ ಅನ್ನುವಂತಹ ಪದವೇ ಇಲ್ಲ ಅನ್ನುವಂತಹ ಅಂಶಗಳನ್ನು ಕೂಡ ಪ್ರಸನ್ನ ಕುಮಾರ್ ವಾದವನ್ನು ಮಂಡನೆ ಮಾಡ್ತಿರುವಂಥದ್ದು. ಜೂನ್ 22ರವರೆಗೂ ಕೂಡ ಚೆನ್ನಾಗಿದ್ದಂತಹ ವ್ಯಕ್ತಿ ತದನಂತರ ಯಾಕೆ ಅನಾರೋಗ್ಯಕ್ಕೆ ಈಡಾದರು ಅನ್ನುವಂತಹ ಅಂಶಗಳನ್ನು ಕೂಡ ಮನವರಿಕೆ ಮಾಡ್ತಿರುವಂಥದ್ದು. ನಾನ್ ವೆಜ್ ಪ್ರಿಯರಿಗೆ ಮತ್ತು ವೆಜ್ ತಿನ್ನುವಂತಹ ವ್ಯಕ್ತಿಗಳು ಕೂಡ ಜೈಲಿನಲ್ಲಿ ಎರಡೂ ಬಗೆಯಾದಂತಹ ಎರಡು ವರ್ಗದ ವ್ಯಕ್ತಿಗಳನ್ನು ಕೂಡ ನ್ಯಾಯಾಲಯದಲ್ಲಿ ಸಾಮಾನ್ಯ ಕೈದಿಗಳಂತೆ ನೋಡಲಾಗುತ್ತೆ. ಎಲ್ರಿಗೂ ಕೂಡ ಅವ್ರಿಗೆ ಬೇಕಾದಂತಹ ಊಟಗಳನ್ನು ಕೂಡ ವಾರದಲ್ಲಿ 1 ದಿವಸ ಅಥವಾ 2 ದಿವಸಗಳ ಕಾಲ ಕೊಡಲಾಗುತ್ತೆ. ಜೊತೆಗೆ ಹೆಚ್ಚುವರಿಯಾದಂತಹ ಊಟ ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅಲ್ಲಿ ಸಂಬಂಧಪಟ್ಟಂತಹ ಜೈಲು ಡಾಕ್ಟರು ಪ್ರಿಸ್ಕ್ರಿಪ್ಷನ್ ಅಂದರೆ ಅನುಮತಿ ಕೊಟ್ಟಂತಹ ಸಂದರ್ಭದಲ್ಲಿ ಮಾತ್ರ ಹೆಚ್ಚುವರಿಯಾದಂತಹ ಕ್ಯಾಲೋರಿ ಉಳ್ಳಂತಹ ಊಟಗಳನ್ನು ಕೊಡಬಹುದಾಗಿ ಅದನ್ನು ಹೊರತುಪಡಿಸಿ ಹೆಚ್ಚುವರಿಯಾದಂತಹ ಸೌಲಭ್ಯ ಅಥವಾ ಊಟವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಬರ್ತೀನಿ ಮುಂದಿನ ಹಂತದಲ್ಲಿ ತೀರ್ಪು ಹೇಗಿರುತ್ತೆ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡಿತೀನಿ. ನಟ ದರ್ಶನ್ಗೆ ಮನೆಯ ಊಟ ಸಿಗುತ್ತೋ ಸಿಗಲ್ವೋ ಅನ್ನೋದರ ಕುರಿತಾಗಿ ವಾದ ಪ್ರತಿವಾದ ನಡೀತಾ ಇದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ. ಈಗ ಕಾನೂನು ಹೊರತುಪಡಿಸಿ ಓರ್ವ ಖೈದಿ ಏನನ್ನೂ ಪಡೆಯಲಾಗಲ್ಲ ಅಂತ ವಾದ ಮಂಡಿಸ್ತಾ ಇದ್ದಾರೆ SPP ಪ್ರಸನ್ನ ಕುಮಾರ್. ಶ್ರೀಮಂತ ಅಥವಾ ಬೇರೆ ಏನೇ ಇದ್ರು ಯಾರೇ ಆಗಿದ್ರು ಕಾನೂನು ಬದಲಾಗಲ್ಲ, ಅವರಿಗೋಸ್ಕರ ಕಾನೂನು ಬದಲಾಗಲ್ಲ. ಸಿನಿಮಾ ಸ್ಟಾರ್ ಅನ್ನೋ ಕಾರಣಕ್ಕೆ ಯಾವುದೇ ವಿಶೇಷತೆ ಇಲ್ಲ, ಕಾನೂನು ಕೂಡ ಬದಲಾಗಲ್ಲ. ಕಾನೂನು ಪ್ರಕಾರವೇ ನೀಡಬೇಕಾದದ್ದನ್ನ ಮಾತ್ರ ನೀಡಬೇಕು, ಕಾನೂನು ಹೊರತುಪಡಿಸಿ ಯಾವುದನ್ನು ನೀಡಬಾರದು. ಮನೆಯಿಂದ ಊಟ ಕೊಡುವ ಸಂಬಂಧ ಯಾವುದೇ ನಿಯಮಗಳಿಲ್ಲ. ದರ್ಶನ್ಗೆ ಮನೆ ಊಟ ನೀಡದಂತೆ SPP ಪ್ರಸನ್ನ ಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ. ರವಿ, ನಾವು ಗಮನಿಸ್ತಾ ಇದ್ದೀವಿ ಮನೆ ಊಟ ದರ್ಶನ್ಗೆ ಯಾಕೆ ಕೊಡಬಾರ್ದು ಅನ್ನೋದರ ಕುರಿತಾಗಿ ಬಹಳ ಬಲವಾಗಿ ವಾದ ಮಂಡಿಸ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ಸಿನಿಮಾ ಸ್ಟಾರ್ ಅನ್ನೋ ಕಾರಣಕ್ಕೆ ನಿಯಮಗಳನ್ನ ಸಡಿಲ ಮಾಡೋದಕ್ಕೆ ಆಗಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಖಂಡಿತವಾಗಿ, ಯಾಕಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ಶ್ರೀಮಂತ ಬಡವ ಸಿನಿಮಾ ಸ್ಟಾರ್ ಎಲ್ಲರೂ ಕೂಡ ಒಂದೇ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾರೂ ಕೂಡ ವಿಶೇಷ ಸವಲತ್ತನ್ನು ಕೊಡಬಾರ್ದು ಅನ್ನುವಂತಹ ವಾದವನ್ನು ಕೂಡ ಇವರು ಮಂಡನೆ ಮಾಡಿರುವಂಥದ್ದು. ಅದಕ್ಕೆ ಒಂದಷ್ಟು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಗಳನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಚಾರ್ಲ್ಸ್ ಶೋಬ್ರಾಜ್ ಅವರ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಇದೆ, ಆ ಜಡ್ಜ್ಮೆಂಟನ್ನು ಕೂಡ ಈಗ ನ್ಯಾಯಾಧೀಶರ ಗಮನಕ್ಕೆ ತರುವಂಥದ್ದು. ಅಲ್ಲೂ ಕೂಡ ಸಂಪೂರ್ಣವಾದಂತಹ ಸಂವಿಧಾನದ ಹಕ್ಕುಗಳನ್ನು ಕಾರಾಗೃಹದ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತಹ ಅಂಶಗಳನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇರುವಂಥದ್ದು. ಕೇವಲ ಡಯರಿ ಅನ್ನುವಂತಹ ಸಮಸ್ಯೆಗೋಸ್ಕರ ಮಾತ್ರವೇ ನಾವು ಮನೆ ಊಟದ ಸವಲತ್ತನ್ನು ಕೂಡ ಕೊಡೋದಕ್ಕಾಗಲ್ಲ. 1974ರ ಕಾರಾಗೃಹದ ಮ್ಯಾನ್ಯುಯಲ್ ಏನಿದೆ ಆ ಮ್ಯಾನ್ಯುಯಲ್ನ ಪ್ರಕಾರ ರೂಲ್ ನಂಬರ್ 332ರ ಪ್ರಕಾರ ಮನೆ ಊಟ ಅನ್ನುವಂತಹ ಶಬ್ದವೇ ಇಲ್ಲ ಅನ್ನುವಂತಹ ಅಂಶವನ್ನು ಕೂಡ ಪರಿಗಣನೆ ಮಾಡ್ತಿರುವಂಥದ್ದು. ಇನ್ ಕೇಸ್ ಅಂದರೆ ಅವ್ರಿಗೆ ಇಷ್ಟವಾದಂತಹ ಆಹಾರವನ್ನು ಪಡೆಯುವಂತಹ ಸೌಲಭ್ಯವು ಕೂಡ ಎಲ್ಲೂ ಇಲ್ಲ ಅನ್ನುವಂತಹ ಅಂಶಗಳನ್ನು ಕೂಡ ಮನವರಿಕೆ ಮಾಡ್ತಾ ಇರುವಂಥದ್ದು. ಕೇವಲ ಸಿನಿಮಾ ಸ್ಟಾರ್ ಅನ್ನುವಂತಹ ಕಾರಣಕ್ಕೋಸ್ಕರ ಇವ್ರಿಗೆ ವಿಶೇಷ ಸವಲತ್ತನ್ನು ಕೊಡಬಾರ್ದು ಅನ್ನುವಂತಹ ಅಂಶಗಳನ್ನು ಕೂಡ ಉಲ್ಲೇಖ ಮಾಡ್ತಿರುವಂಥದ್ದು. ಇದಕ್ಕೆ ಪ್ರತಿಯಾಗಿ ಅಂದರೆ ಈಗ ಆಲ್ರೆಡಿ ವಾದವನ್ನು ಕಂಪ್ಲೀಟ್ ಮಾಡಿದಂತಹ ರಾಘವೇಂದ್ರ ಮತ್ತೆ ವಾದವನ್ನು ಕೂಡ ಆರಂಭ ಮಾಡ್ತಾರೆ. ಯಾಕಂದ್ರೆ ನಾವು ಹೆಚ್ಚುವರಿಯಾಗಿ ಯಾವುದೇ ಸೌಲಭ್ಯವನ್ನ ಕೇಳ್ತಾ ಇಲ್ಲ, ಕೇವಲ ಬರ್ತೀನಿ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ದರ್ಶನ್ಗೆ ಮನೆ ಊಟವೋ ಜೈಲು ಊಟವೋ ಅನ್ನುವಂತಹ ಪ್ರಶ್ನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಕೂಡ ಹೊರಬೀಳತ್ತೆ. ಎರಡೂ ಕಡೆಯ ವಾದ ಪ್ರತಿವಾದ ಮುಕ್ತಾಯ ಆಗಿದೆ. ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ದರ್ಶನ್ಗೆ ಯಾಕೆ ಮನೆ ಊಟ ಕೊಡಬೇಕು, ಹಾಸಿಗೆ ಕೊಡಬೇಕು, ಪುಸ್ತಕ ಕೊಡಬೇಕು ಅನ್ನೋದರ ಕುರಿತಾಗಿ ಸುದೀರ್ಘವಾಗಿ ವಾದ ಮಂಡಿಸಿದ್ರು. ಯಾಕೆ ಕೊಡಬಾರ್ದು ಅನ್ನೋದಕ್ಕೆ SPP ಪ್ರಸನ್ನ ಕುಮಾರ್ ಅವರು ಕೂಡ ಪ್ರತಿವಾದವನ್ನ ಮಂಡಿಸಿದ್ದಾರೆ. ಈಗ ಎರಡೂ ಕಡೆಯ ವಾದ ಪ್ರತಿವಾದ ಮುಕ್ತಾಯ ಆಗಿದೆ. ರವಿ, ಗಮನಿಸ್ತಾ ಇದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಕೂಡ ಹೊರಬೀಳುತ್ತೆ. ವಾದ ಪ್ರತಿವಾದ ನೋಡಿದಂತಹ ಸಂದರ್ಭದಲ್ಲಿ ಏನ್ ಅನಿಸ್ತಾ ಇದೆ, ಯಾವ ರೀತಿಯ ತೀರ್ಪು ಹೊರ ಬರಬಹುದು ಸಾಮಾನ್ಯವಾಗಿ ಇಂತಹ ಕೇಸ್ನಲ್ಲಿ?
ವೀಣಾ, ವಾದ ವಿವಾದ ಸಂದರ್ಭದಲ್ಲಿ ಒಂದು ಮಾತನ್ನು ನ್ಯಾಯಾಧೀಶರ ಗಮನಕ್ಕೆ ರಾಘವೇಂದ್ರ ಅವರು ತರ್ತಾರೆ ಮತ್ತು ಪ್ರಸನ್ನ ಕುಮಾರ್ ಅವರು ಕೂಡ ತರ್ತಾರೆ. ಪ್ರಸನ್ನ ಕುಮಾರ್ ಅವರು ಮೊದಲನೇದಾಗಿ ಈ ರೀತಿ ಅಂದರೆ ಒಬ್ಬ ವ್ಯಕ್ತಿಗೆ ಈ ರೀತಿಯಂತಹ ವಿಶೇಷ ಸವಲತ್ತನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಎಲ್ಲ ವಿಚಾರಣೆ ದಿನ ಕೈದಿಗಳು ಕೂಡ ಮನೆ ಊಟಕ್ಕೆ ಅವಕಾಶ ಕೊಡಿ ಅನ್ನುವಂತಹ ವಾದವನ್ನು ಮುಂದೆ ಇಟ್ಕೊಂಡು ನ್ಯಾಯಾಲಯದ ಮೊರೆ ಬರ್ತಾರೆ. ಇದು ಮುಂದಿನ ದಿನಗಳಲ್ಲಿ ಸಾಕಷ್ಟು ದುಷ್ಪರಿಣಾಮ ಉಂಟಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ. ಇದಕ್ಕೆ ಪ್ರತಿಯಾಗಿ ಅಂದರೆ ರಾಘವೇಂದ್ರ ಅವರು ಕೂಡ ಈ ಪಾಯಿಂಟ್ಗೆ ಪರ್ಟಿಕ್ಯುಲರ್ ಏನು ಪ್ರಸನ್ನ ಕುಮಾರ್ ವಾದ ಮಾಡಿದ್ರು ಆ ಪಾಯಿಂಟ್ಗೆ ಒಂದು ಅಂಶವನ್ನು ಕೂಡ ರೈಸ್ ಮಾಡ್ತಾರೆ. ಅಂದರೆ ಈ ಒಂದು ಅಂಶವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಯಾರು ಕೂಡ ನ್ಯಾಯಾಲಯಕ್ಕೆ ಬರಲ್ಲ ಅನ್ನುವಂತಹ ವಾದವನ್ನು ಕೂಡ ಅವರು ಮಣ್ಣೆ ಮಾಡ್ತಾರೆ. ಸೊ ಹೀಗಾಗಿ ಯಾವುದೇ ಆತಂಕ ಇಲ್ಲ. ಎಸ್ ರವಿ, ಬರ್ತೀನಿ ಇದೀಗ. ಜುಲೈ 25ಕ್ಕೆ ದರ್ಶನ್ ಮನೆಯೂಟ ಭವಿಷ್ಯ ತೀರ್ಪನ್ನ ಕಾಯ್ದಿರಿಸಿದ ಕೋರ್ಟ್. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈಗ ಜುಲೈ 25ಕ್ಕೆ ತೀರ್ಪನ್ನ ಕಾಯ್ದಿರಿಸಿ ಆದೇಶ ಹೊರಡಿಸಿದೆ. 25ಕ್ಕೆ ಮನೆಯೂಟ ಕೊಡಬೇಕೋ ಬೇಡವೋ ಅನ್ನೋದರ ಕುರಿತಾಗಿ ತೀರ್ಪು ಹೊರಬೀಳತ್ತೆ. ಸುದೀರ್ಘವಾದ ವಾದ ಪ್ರತಿವಾದವನ್ನ ಆಲಿಸಿದಂತಹ ಕೋರ್ಟ್ ಈಗ ತೀರ್ಪನ್ನ ಜುಲೈ 25ಕ್ಕೆ ಕಾಯ್ದಿರಿಸಿದೆ. ಇದೀಗ ಬರ್ತಾ ಇರುವಂತಹ ಅಪ್ಡೇಟ್ ಇದು. ವಿಚಾರಣಾಧೀನ ಕೈದಿ ನಟ ದರ್ಶನ್ ಮನೆಯೂಟ ಬೇಕು, ಹಾಸಿಗೆ ಬೇಕು, ಪುಸ್ತಕ ಬೇಕು ಅಂತ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತು, ಮುಕ್ತಾಯ ಆಯಿತು. ಈಗ ತೀರ್ಪನ್ನ ಜುಲೈ 25ರವರೆಗೂ ಕಾಯ್ದಿರಿಸಲಾಗಿದೆ. ಕಳೆದ 32 ದಿನಗಳಿಂದಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ಗೆ ಮನೆ ಊಟ ಸಿಗೋದು ಜುಲೈ 25ರ ನಂತರವ ಅನ್ನುವಂತಹ ಪ್ರಶ್ನೆ. 25ಕ್ಕೆ ತೀರ್ಪನ್ನ ಕಾಯ್ದಿರಿಸಿ ಕೋರ್ಟ್ ಈಗ ಆದೇಶ ಹೊರಡಿಸಿದೆ. ರವಿ, ಜುಲೈ 25ಕ್ಕೆ ಈಗ ತೀರ್ಪನ್ನ ಕಾಯ್ದಿರಿಸಲಾಗಿರುವಂಥದ್ದು. ಅಂದರೆ ಎರಡು ಕಡೆಯ ವಾದ ವಿವಾದಗಳು ಸಂಪೂರ್ಣವಾಗಿ ಮುಕ್ತಾಯ ಆಗಿರುವಂಥದ್ದು. ಅಂದರೆ ದರ್ಶನ್ಗೆ ಯಾವ ಕಾರಣಕ್ಕೋಸ್ಕರ ಮನೆ ಊಟದ ಅವಶ್ಯಕತೆ ಇದೆ ಅನ್ನೋದನ್ನು ರಾಘವೇಂದ್ರ ಅವರು ಸಂಪೂರ್ಣವಂತಹ ವಾದವನ್ನು ಕೂಡ ಮಣ್ಣೆ ಮಾಡ್ತಾರೆ. ಮತ್ತು ದರ್ಶನ್ಗೆ ಯಾವ ಸಂಬಂಧಪಟ್ಟಂತೆ ಕೊಡಬಾರ್ದು ಮನೆ ಊಟವನ್ನು ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಸಂಪೂರ್ಣವಂತಹ ವಾದವನ್ನು SP ಪ್ರಸನ್ನ ಕುಮಾರ್ ಅವರು ಕೂಡ ವಾದವನ್ನು ಮಣ್ಣೆ ಮಾಡ್ತಾರೆ. ಒಂದಷ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಗೈಡ್ಲೈನ್ಸ್ಗಳನ್ನು, ಸುಪ್ರೀಂ ಕೋರ್ಟ್ ನೀಡಿದಂತಹ ತೀರ್ಪಿನ ಅಂಶಗಳನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಪ್ರಕ್ರಿಯೆ ಕೂಡ ಸಂಪೂರ್ಣವಾಗಿರುವಂಥದ್ದು. ಎರಡೂ ವಾದ ವಿವಾದಗಳು ಈಗ ಮುಕ್ತಾಯ ಆಗಿರುವಂಥದ್ದು. ಅಂದರೆ ಆಕ್ಷೇಪಣೆ ಮತ್ತು ವಾದ ವಿವಾದ ಸಂಪೂರ್ಣವಾದಂತಹ ಹಿನ್ನೆಲೆಯಲ್ಲಿ ಈಗ ನ್ಯಾಯಾಧೀಶರ ಪರಿಧಿಯಲ್ಲಿ ಒಬ್ಬ ವಿಚಾರಣಾಧೀನ ಕೈದಿಗೆ ಮನೆ ಊಟದ ಸವಲತ್ತು ನೀಡುವಂತಹ ಅವಕಾಶ ಇದೆಯಾ ಅನ್ನುವುದನ್ನು ಈಗ ನ್ಯಾಯಾಧೀಶರು ತೀರ್ಮಾನ ಮಾಡಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ಸಾಕಷ್ಟು ಅಧ್ಯಯನ ಕೂಡ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಅಂತಿಮವಾಗಿ ಜುಲೈ 25ಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ಕೊಡ್ತೀನಿ ಅನ್ನುವಂತಹ ಅಂಶವನ್ನು ಕೂಡ ಈಗ ನ್ಯಾಯಾಲಯ ಕೋರ್ಟ್ನ ಗಮನಕ್ಕೆ ಕೂಡ ತಂದಿರುವಂಥದ್ದು. ಬಹುಶಃ 25ರವರೆಗೂ ದರ್ಶನ್ಗೆ ಜೈಲಿನ ಊಟವೇ ಗತಿ ಅನ್ನೋದು ಈಗ ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ವೀಣಾ, ಎಸ್ ಖಂಡಿತವಾಗ್ಲೂ ರವಿ, ವಾದ ಪ್ರತಿವಾದವನ್ನ ಸುದೀರ್ಘ ವಿಚಾರಣೆಯನ್ನ ನಾವು ಗಮನಿಸ್ತಾ ಹೋದ್ರೆ SPP ಪ್ರಸನ್ನ ಕುಮಾರ್ ಅವರು ಬಹಳ ಪ್ರಬಲವಾಗಿ ವಾದ ಮಂಡಿಸಿದ್ರು. ದರ್ಶನ್ಗೆ ಮನೆ ಊಟ ಕೊಡಬಾರ್ದು, ವಿಶೇಷ ಸವಲತ್ತನ್ನ ನೀಡಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ. ಸೊ ಒಂದು ರೀತಿ ಡೌಟೇ ಅನ್ನಿಸ್ತಾ ಇದೆ. ಅಲ್ಲ, ಅದನ್ನು ನಾವು ಈ ಸಂದರ್ಭದಲ್ಲಿ ತೀರ್ಮಾನ ಮಾಡೋದು ಸರಿಯಲ್ಲ ಅನಿಸುತ್ತೆ. ಯಾಕಂದರೆ ನ್ಯಾಯಾಲಯದ ಪರಿಧಿಯಲ್ಲಿ ಯಾವುದೇ ಪ್ರಕರಣ ಇದ್ದಂಥ ಸಂದರ್ಭದಲ್ಲಿ ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂಥದ್ದು. ಯಾಕಂದರೆ ದರ್ಶನ್ಗೆ ಮನೆ ಊಟ ಕೊಡಿ ಅನ್ನುವಂತಹ ವಾದವನ್ನು ಮಣ್ಣೆ ಮಾಡಿರೋರು ಕೂಡ ಒಂದಷ್ಟು ಗೈಡ್ಲೈನ್ಗಳನ್ನು ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ. ಅವೆಲ್ಲವೂ ಕೂಡ ಸಂವಿಧಾನದ ವ್ಯಾಪ್ತಿಯಲ್ಲಿ ಮತ್ತು ಕೋರ್ಟ್ನ ವ್ಯಾಪ್ತಿಯಲ್ಲಿ ಇರುವಂತಹ ಅಂಶಗಳು. ಸೊ ಜೊತೆಗೆ ದರ್ಶನ್ಗೆ ಯಾವ ಕಾರಣಕ್ಕೋಸ್ಕರ ಮನೆ ಊಟ ಕೊಡಬಾರ್ದು ಅನ್ನೋದಕ್ಕೂ ಕೂಡ ಒಂದಷ್ಟು ಗೈಡ್ಲೈನ್ಗಳನ್ನು, ಒಂದಷ್ಟು ತೀರ್ಪುಗಳನ್ನು SPP ಪ್ರಸನ್ನ ಕುಮಾರ್ ಅವರು ಕೂಡ ಕೊಡ್ತಾರೆ. ಇವೆಲ್ಲವೂ ಕೂಡ ನ್ಯಾಯಾಲಯದ ಪರಿಧಿಯಲ್ಲಿ ಇರುವಂತಹ ಹಿನ್ನೆಲೆ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಒಬ್ಬ ವಿಚಾರಣಾಧೀನ ಕೈದಿಗೆ ಮನೆ ಊಟದ ಸವಲತ್ತು ಕೊಡಬಹುದಾ ಬೇಡವಾ, ಅದರಿಂದ ಏನೇನು ಪರಿಣಾಮ ಆಗುತ್ತೆ, ಏನು ರಿಫ್ಲೆಕ್ಟ್ ಆಗುತ್ತೆ. ಯಾಕಂದರೆ ಇದೇ ಜಡ್ಜ್ಮೆಂಟನ್ನು ಮುಂದೆ ಇಟ್ಕೊಂಡು ನಾಳೆಯಿಂದ ಸಾವಿರಾರು ಅರ್ಜಿಗಳು ಬರುವಂತಹ ಅವಕಾಶವನ್ನು ಕೂಡ ನ್ಯಾಯಾಧೀಶರು ಎದುರಿಸಬೇಕಾಗುತ್ತೆ. ಈ ಎಲ್ಲ ಅಂಶಗಳನ್ನು ಕೂಡ ಅಂದರೆ ಒಂದು ತೀರ್ಪನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಇದು ಯಾವ ರೀತಿ ಸಮಾಜಕ್ಕೆ ವ್ಯತಿರಿಕ್ತವಾದಂತಹ ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನು ಇಲ್ಲಿ ನ್ಯಾಯಾಧೀಶರ ಗಮನಕ್ಕೆ ತೆಗೆದುಕೊಂಡು ಬಹುಶಃ ತೀರ್ಪನ್ನು ನೀಡುವಂತಹ
ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕಂದರೆ ಇವರ ವಾದ ಮಂಡನೆಯಲ್ಲಿ ಒಂದಷ್ಟು ತೂಕದ ಅಂಶಗಳನ್ನು ನಾವು ಹೆಚ್ಚಾಗಿ ಪರಿಗಣನೆ ಮಾಡ್ಬೋದು. ಬಹುಶಃ ನ್ಯಾಯಾಧೀಶರು ಯಾವ ಅಂಶಗಳನ್ನು ಪರಿಗಣನೆ ಮಾಡ್ತಾರೆ ಅನ್ನೋದು ಬಹುಶಃ ಅವರ ವಿವೇಚನೆ ಮತ್ತು ಅವರ ಪರಿಧಿಗೆ ಬಿಟ್ಟಂತಹ ವಿಚಾರ. ಬಹುಶಃ ಈ ಒಂದು ಅಂತಿಮವಾದಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ತೀರ್ಪನ್ನು ನಾವು ನೋಡಬೇಕಾದ್ರೆ ಇನ್ನು 3 ದಿನಗಳ ಕಾಲ ವೇಟ್ ಮಾಡಲೇಬೇಕಾಗುತ್ತೆ ವೀಣಾ. ಎಸ್ ಖಂಡಿತವಾಗ್ಲೂ. ಈಗ ಇದರ ಜೊತೆಗೆ ಸುದೀರ್ಘವಾದ ವಿಚಾರಣೆ ಆಯಿತು, ಹೌದು, ಜೊತೆಗೆ ಮೆಡಿಕಲ್ ರಿಪೋರ್ಟ್ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ದರ್ಶನ್ ಅವರ ಆರೋಗ್ಯದ ಕಂಡೀಷನ್ ಹೇಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ವಾ ರವಿ? ಖಂಡಿತವಾಗಿ. ಯಾಕಂದರೆ ಪ್ರಮುಖವಾಗಿ ಯಾವ ಕಾರಣಕ್ಕೋಸ್ಕರ ಮನೆ ಊಟವನ್ನು ಕೇಳ್ತಿದ್ದಾರೆ ಅನ್ನೋದು ನ್ಯಾಯಾಧೀಶರ ಗಮನಕ್ಕೆ ಬರಬೇಕಾಗುತ್ತೆ. ಅಂದರೆ ಜಸ್ಟ್ ಡಯರಿ, ಅಂದರೆ ಅಲ್ಪ ಪ್ರಮಾಣದ ಡಯರಿಯಿಂದ ಬಳಸಿದಂತಹ ವ್ಯಕ್ತಿ ಕಳೆದ ಹಲವಾರು ದಿನಗಳಿಂದ 10 kgಯಷ್ಟು ದೇಹದ ತೂಕ ಕಮ್ಮಿ ಆಗಿದೆ ಅನ್ನುವಂತಹ ಅಂಶವನ್ನು ಈಗ ಆಲ್ರೆಡಿ ರಾಘವೇಂದ್ರ ಅವರು ನ್ಯಾಯಾಧೀಶರ ಗಮನಕ್ಕೆ ತಂದಿರುವಂಥದ್ದು. ಈ ಅಂಶವನ್ನು ಪರಿಗಣನೆ ಮಾಡಿಕೊಂಡು ಮನೆ ಊಟಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಮತ್ತೊಂದು ಕಡೆ ಪ್ರಸನ್ನ ಕುಮಾರ್ ಅವರು ಕೂಡ ಯಾವ್ಯಾವ ಕಾರಣಕ್ಕೋಸ್ಕರ ಮನೆ ಊಟ ಕೊಡಬಾರ್ದು ಅನ್ನೋದಕ್ಕೂ ಕೂಡ ಮಾಹಿತಿಯನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರೋದು. ಯಾಕಂದರೆ ಡಯರಿಗೆ ಟ್ರೀಟ್ಮೆಂಟ್ ಏನಿದೆ ಅದು ಜೈಲಲ್ಲೇ ಇರುವಂಥದ್ದು. ಅಂದರೆ ವೈರಲ್ ಫೀವರ್ ಇದ್ದಂತಹ ಸಂದರ್ಭದಲ್ಲಿ ಅವ್ರಿಗೆ ಬಿಸಿನೀರು ಕೊಡುವಂತಹ ಪ್ರಕ್ರಿಯೆ ಕೂಡ ಸವಲತ್ತು ಕೂಡ ಕಾರಾಗೃಹಗಳಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಕಾರಾಗೃಹಗಳಲ್ಲಿರುವಂತಹ ಸೌಲಭ್ಯಗಳನ್ನೇ ಪಡೆದುಕೊಳ್ಬೇಕು ಅನ್ನುವಂತಹ ಅಂಶವನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತಂದಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ವಾದ ವಿವಾದ ಕಂಪ್ಲೀಟ್ ಆಗಿರುವಂಥದ್ದು. 2 ವಾದಗಳಲ್ಲೂ ಕೂಡ ಯಾವುದು ಹೆಚ್ಚು ತೂಕ ಅನ್ನೋದನ್ನು ಇಲ್ಲಿ ನೋಡಬೇಕಾಗುತ್ತೆ. ಯಾಕಂದರೆ ಒಂದು ತೀರ್ಪು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪರಿಣಾಮಕಾರಿ ಉಂಟಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ತುಂಬ ಯೋಚನೆ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಈಗ ಆಲ್ರೆಡಿ ದರ್ಶನ್ಗೆ ಡಯರಿ ಅನ್ನುವಂತಹ ಬಳಲಿಕೆಯಿಂದ ಬಳಲ್ತಾ ಇದ್ದಾರೆ. ಸೊ ಹೀಗಾಗಿ ಮನೆ ಊಟ ಕೊಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿದರೆ, ಆದರೆ ಆ ಮನವಿಯನ್ನು ಪುರಸ್ಕರಿಸಬೇಕೋ ಬೇಡೋ ಅನ್ನೋದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟದ್ದು. ಯಾಕಂದರೆ ಸಾಕಷ್ಟು ಜಡ್ಜ್ಮೆಂಟ್ಗಳನ್ನು ಅವರು ಅಧ್ಯಯನ ಮಾಡಬೇಕಾಗತ್ತೆ. ಭಾರತ ದೇಶದ ಯಾವುದಾದ್ರೂ ಪ್ರಕರಣಗಳಲ್ಲಿ ಈ ರೀತಿಯ ವಿಚಾರಣೆ ದಿನ ಕೈದಿಗೆ ಮನೆ ಊಟದ ಸವಲತ್ತು ಕೊಟ್ಟಿದ್ದಾರಾ ಅನ್ನೋದನ್ನು ಅವರು ಪರಿಗಣನೆ ಮಾಡಬೇಕಾಗತ್ತೆ. ಒಂದು ವೇಳೆ ಕೊಟ್ಟಂತಹ ಸಂದರ್ಭದಲ್ಲಿ ಎಂತಹ ಪ್ರಕರಣಗಳ ಆರೋಪಿಗಳು ಅನ್ನೋದನ್ನು ಕೂಡ ಅವರು ಮನವರಿಕೆ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಯಾವುದೇ ಒಂದು ತೀರ್ಪನ್ನು ಕೊಡಬೇಕು ಅನ್ನೋದನ್ನು ಕೂಡ ಇಲ್ಲಿ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಬಹುಶಃ ಕಾರಾಗೃಹಗಳ ಗೈಡ್ಲೈನ್ ಏನಿದೆ ಅದನ್ನು ಕೂಡ ಪರಿಗಣನೆ ಮಾಡ್ತಾರೆ. ಜೊತೆಗೆ ದರ್ಶನ್ ಪರವಾದಂತಹ ಅಡ್ವೊಕೇಟ್ ವಾದ ಮಾಡಿರುವ ಅಂಶಗಳನ್ನು ಕೂಡ ಅವರು ನ್ಯಾಯಾಧೀಶರು ಗಮನಕ್ಕೆ ತೆಗೆದುಕೊಂತಾರೆ. ಪ್ರಸನ್ನ ಕುಮಾರ್ ವಾದ ಮಾಡಿರುವಂತಹ ಅಂಶಗಳನ್ನು ಕೂಡ ಗಮನಕ್ಕೆ ತೆಗೆದುಕೊಂತಾರೆ. ಯಾವುದು ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಅಧಿಕಾರ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡ್ಬೋದಾ ಅಥವಾ ಮಾಡಬಾರ್ದು ಅನ್ನುವಂತಹ ನಿಟ್ಟಲ್ಲಿದ್ದಂತಹ ಸಂದರ್ಭದಲ್ಲಿ ಆತನಿಗೆ ಸೌಲಭ್ಯ ಕೊಡುವಂತಹ ಪ್ರಕ್ರಿಯೆಯನ್ನು ಕೂಡ ನ್ಯಾಯಾಧೀಶರು ಮಾಡ್ತಾರೆ. ಅಂದರೆ 1974ರ ಕಾರಾಗೃಹದ ಮ್ಯಾನ್ಯುಯಲ್ ಏನಿದೆ ಆ ಮ್ಯಾನ್ಯುಯಲ್ನಲ್ಲಿರುವಂತಹ ರೂಲ್ಸ್ಗಳು ಇಲ್ಲಿ ಬಹಳ ಪ್ರಮುಖವಾಗ್ತದೆ. ಯಾಕಂದರೆ ಒಬ್ಬ ವಿಚಾರಣೆ ದಿನ ಕೈದಿ ಅಥವಾ ಕೈದಿಗೆ ಯಾವ ನಿಯಮಗಳು ಅನ್ವಯ ಆಗ್ತವೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿ ತಾನು ತಪ್ಪು ಮಾಡಿದಂತಹ ಬಳಿಕ ಆತ ಸನ್ನಡತೆಯ ಆಧಾರದ ಮೇಲೆ ಹೊರಗಡೆ ಬರಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಮಾತ್ರವೇ ಕಾರಾಗೃಹಗಳನ್ನು ಈ ದೇಶದಲ್ಲಿ ಸುಧಾರಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿ ಕೊಲೆ ಮಾಡಿ ಜೈಲಿಗೆ ಹೋಗಿದ ತಕ್ಷಣವೇ ಆತನಿಗೆ ವಿಶೇಷ ಸವಲತ್ತನ್ನು ಕೊಟ್ಟರೆ ಅಂದರೆ ಹೊರಗಡೆ ಪ್ರಪಂಚದಲ್ಲಿ ಇದ್ದಂತೆ ಆತ ಜೈಲಲ್ಲೂ ಕೂಡ ಇರ್ತಾರೆ. ಸೊ ಹೀಗಾಗಿ ಈ ಅಂಶಗಳನ್ನು ಮುಂದೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಸಾಕಷ್ಟು ಹೆಚ್ಚುವರಿ ಅರ್ಜಿಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಯಾಕಂದರೆ ಜೈಲಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಮಾಡಿದಂತಹ ಶ್ರೀಮಂತರು ಇರ್ತಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳು ಜೈಲಲ್ಲಿ ಇರ್ತಾರೆ. ಈ ಅಂಶವನ್ನು ಉಲ್ಲೇಖ ಮಾಡಿಕೊಂಡು ನಾಳೆ ದಿನಗಳಲ್ಲಿ ಎಲ್ಲರೂ ಕೂಡ ನಮಗೂ ಕೂಡ ಊಟದ ಸವಲತ್ತು ಕೊಡಿ ಅನ್ನೋ ಅಂಶವನ್ನು ಕೂಡ ನ್ಯಾಯಾಲಯದ ಗಮನಕ್ಕೆ ಎಸ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ನಟ ದರ್ಶನ್ಗೆ ಜುಲೈ 25ರವರೆಗೂ ಕೂಡ ಜೈಲು ಊಟನೇ ಗತಿ. 25ಕ್ಕೆ ತೀರ್ಪನ್ನ ಕಾಯ್ದಿರಿಸಿ ಈಗ ಕೋರ್ಟ್ ಆದೇಶವನ್ನ ಹೊರಡಿಸಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.